ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್.
ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್. शिवाय शिव शिव शिवाय ओम नमः 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 शिवाय शिव
ಶಿವಾಯ ಶಿವ ಶಿವ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಕರೆಗೆ ದಕ್ಷಿಣ ಕಾವೇರಿ ತೀರ ತುಂಬ ಪುರವಾಸ ನೀನೇ ಅಮೃತ ಕರೆಗೆ ದಕ್ಷಿಣ ಕಾವೇರಿ ತೀರ ತುಂಬ ಪುರವಾಸ ನೀನೇ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ ಜಲಧರಿ ವೀಣೆಯ ನುಡಿಸುವ ನಾಮ ಪುರದ ಭೂಷಣನು ನೀನೇ ಜಲಧರಿ ವೀಣೆಯ ನುಡಿಸುವ ನಾಮ ಪುರದ ಭೂಷಣನು ನೀನೇ ಕರುಣದ ಮನಸ್ಸಿನ ಪುರಂದರ ವಿಠಲಗೆ ಪ್ರಾಣಪ್ರಿಯನು ನೀನೇ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸುಂದರ ಮೃಗಧರ ಪಿನಾಕಿ ಧನುಧರ ಸುಂದರ ಮೃಗಧರ ಪಿನಾಕಿ ಧನುಧರ ಸುಂದರ ಮೃಗಧರ ಪಿನಾಕಿ ಧನುಧರ ಗಂಗಾಧರ ಗದ ಕರುಣಾಧರ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ
ನಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್.
ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್.
ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್.
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ಗಳಿಗೆ ಶುಭಗಳಿಗೆ ಇಂದಿನ ಯೋಗ ಶುಭ ಯೋಗ ಶಿವಪುರದ ವಿಠ್ಠಲರಾಯ ಹರಿಸಿದ ದಿನವೇ ಶುಭ ದಿನವು ಹರಿಸಿದ ದಿನವೇ ಶುಭ ದಿನವು ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಹಿರಿಯರ ಕಲಿತ ಪುರುಷನಿಗೆ ಹರೆಯನು ಧರಿಸಿದ ವರದನು ತಾನೆ ಹರಯನು ಕಾಯ ಶಿವನಿಗೆ ವರದನು ಕಾಯ ಶಿವನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಪ್ರಿಯ ಕಾಲು ಹೇಳಿದರೆ ಮಾಮ ಕ್ಷತ್ರಿಯರ ಹೇಳಿದವನೇ ಪ್ರಿಯ ಕಾಲು ಹೇಳಿದರೆ ಮಾಮ ಕ್ಷತ್ರಿಯರ ಹೇಳಿದವನೇ ರಾಮ ಕ್ಷತ್ರಿಯನೆಂಬ ಭಜರತನಿಗೆ ಸತ್ಯಭಾಗವನ್ನು ಪಾಲಕನಿಗೆ ಮಾವೇನಸೋ ಪಾಲಕು ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳನಿಗೆ ಉತ್ತಮಮಯವೆಲ್ಲ ಧನ್ಯನಿಗೆ ಬೋಧನಿಗೆ ಉತ್ತಮಮಯವೆಲ್ಲ ಕರ್ತನಿಗೆ ಅಲ್ಲವನ್ನಾಗಲಿ ಭಕ್ತರ ತಲುವ ಅಲ್ಲವನ್ನಾಗಲಿ ಭಕ್ತರ ತಲುವ ಕರ್ತಶಿಪುರಂದರ ವಿಠ್ಠಲನಿ ಕರ್ತಶಿಪುರಂದರ ವಿಠ್ಠಲನಿ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ 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 ಜಯ ಜಯ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ 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 ಜಯ ಜಯ ವಿಠ್ಠಲ ಜಯ ಹರಿ 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 ವಿಠ್ಠಲ
ಶ್ರೀಚಕ್ರ ಸಿಗದಿದ್ದಲ್ಲಿ ನಾಣ್ಯ ಇದ್ದರೆ ಸಾಕು, ಅದನ್ನೇ ದೇವಿಯ ರೂಪದಲ್ಲಿ ಕಾಣಬೇಕು. ಹೂ ಕೈಯಲ್ಲಿ ಹಿಡಿದು ಪುರೋಹಿತರು ಹೇಳಿದಂತೆ ಸಂಕಲ್ಪ ಆದ ಮೇಲೆ, ಕೆಲವು ಮಂತ್ರ ಪಠಣ ಆದ ಮೇಲೆ ಅರ್ಚನೆ ಮಾಡುವಂತದ್ದು. ನಿಮ್ಮ ಹೆಬ್ಬೆರಳು, ನಡುಬೆರಳು, ಪವಿತ್ರ ಬೆರಳು, ದಯವಿಟ್ಟು ಇದನ್ನು ಇನ್ನೊಂದ್ಸಲ ಇನ್ನೊಂದು ಹೇಳ್ತಾನೆ. ನಿಮ್ಮ ಹೆಬ್ಬೆರಳು, ನಡುಬೆರಳು, ಪವಿತ್ರ ಬೆರಳುಗಳನ್ನ ಒಟ್ಟಿಗೆ ಸೇರಿಸಿ ಚೀಟಿಗೆಯನ್ನ ಮಂತ್ರ ಪಠಣ ಆದ ಮೇಲೆ ಅರ್ಚನೆ ಮಾಡುವಂಥದ್ದು. ಒಮ್ಮೆಲೆ ತೆಗೆದುಕೊಂಡು 3-4 ಸಲ ಒಮ್ಮೆಲೆ ಆಗುವಂಥದ್ದಲ್ಲ. ಏನು ಅರ್ಚಕರು ಸೂಚನೆಯನ್ನು ಕೊಡ್ತಾರ ಆ ರೀತಿಯಲ್ಲಿ ಅದನ್ನು ಸಮರ್ಪಣೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇನ್ನೊಂದ್ಸಲ ಅದನ್ನು ನೆನಪು ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿ ಅರ್ಚನೆಯ ಸಂದರ್ಭದಲ್ಲಿ ಅರ್ಚನೆ ಮಾಡಿದ ಎಲ್ಲರ ಆ ಕುಂಕುಮ ದೇವಿಗೆ ಒಂದು ಪಾತ್ರೆಯನ್ನು ಹಾಕಿ ಸಮರ್ಪಣೆ ಮಾಡುವಂತದ್ದು. ದೇವಿಗೆ ಸಮರ್ಪಣೆ ಮಾಡುವಂತಹ ಪಾತ್ರೆ ನಿಮ್ಮ ಬಳಿಗೆ ಬರುತ್ತದೆ. ಆ ಸಂದರ್ಭದಲ್ಲಿ ಅದನ್ನ ಆ ಪಾತ್ರೆಗೆ ಹಾಕ್ಬೇಕು. ನಿಮ್ಮಲ್ಲಿ ಕೊಟ್ಟಂತಹ ನಾಣ್ಯ ಅರಿವಾಣ ನಿಮ್ಮ ಬಳಿಗೆ ಬರುವಾಗ ಅದನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡುವಂತದ್ದು. ಅದೇ ರೀತಿ ಕುಂಕುಮಾರ್ಚನೆಗೆ ಬೇಕಾದ ವಸ್ತುಗಳು ಈಗಾಗಲೇ ತಂದಿದ್ದೀರಿ. ಹಾಗೆ ತಮಗೆ ಮನಸ್ಸುಂಟು ಕಾಣಿಕೆಯನ್ನು ಕೂಡ ಪುರೋಹಿತರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಎಂಬುದನ್ನು ತಮ್ಮ ಗಮನಕ್ಕೆ ತರ್ತೇವೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದೆ. ಆತ್ಮೀಯರೇ, ದೇವಳದ ವಠಾರದಲ್ಲಿ ಕಾಮಧೇನು ಗೋಶಾಲೆ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಗೋಶಾಲೆಯಲ್ಲಿರುವಂತಹ ಹಸುಗಳಿಗೆ ಗೋಗ್ರಾಸ ನೀಡುವ ಯಾರಾದರೂ ಮಹನೀಯರು ಅಥವಾ ಮಹಿಳೆಯರು ಅಥವಾ ಯಾರು ಮನೆಯವರು ಸಂಘ ಸಂಸ್ಥೆಗಳಿದ್ರೆ ದೇವಸ್ಥಾನದ ಕಚೇರಿಯಲ್ಲಿ ಅದನ್ನು ಕೊಟ್ಟು ರಸೀದಿಯನ್ನು ಪಡ್ಕೊಳ್ಬೇಕು ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ದೀಪೋತ್ಸವ ಸುಮಾರು 18 ಎಕರೆ ಸ್ಥಳಗಳಲ್ಲಿ 10-15 ಕಡೆಗಳಲ್ಲಿ ದೀಪೋತ್ಸವ ನೆರವೇರುತ್ತದೆ. ಈ ದೀಪೋತ್ಸವಕ್ಕೆ ಬೇಕಾದಂತ ತಿಬಿಲೆ ಅಂದ್ರೆ ಹಣತೆ ಬೇಕಾದವರು ಅಲ್ಲಿ ರಥ ಕೊಟ್ಟಿಗೆ ಅಂದ್ರೆ ರಥ ಮಂದಿರದ ಎದುರುಗಡೆ ಅದನ್ನು ಮಾರಾಟಪಡುತ್ತದೆ, ಅಲ್ಲಿಂದ ಅದನ್ನ ಪಡ್ಕೊಳ್ಬಹುದು. ಹಾಗೆಯೇ ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನಿತ್ಯವೂ ಮಧ್ಯಾಹ್ನ ಅನ್ನದಾಸೋಹ ಅಥವಾ ಅನ್ನಪ್ರಸಾದ ವಿತರಣೆ ಬಹಳ ಸಮಯಗಳಿಂದ ನಡೀತಿದೆ. ಸುಮಾರು ದಿನಕ್ಕೆ 1-1.5 ಸಾವಿರ ಜನ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಈಗಾಗಲೇ ಹೊಸದಾದಂತ ಅನ್ನಪೂರ್ಣ ಛತ್ರ ದೇವಸ್ಥಾನದ ಎಡಭಾಗದಲ್ಲಿ ಅಂದ್ರೆ ಈಗ ಇಲ್ಲಿ ಕಚೇರಿ ಇದೆ, ಅದರ ಎಡಭಾಗದಲ್ಲಿ ಈಗಾಗಲೇ ಕಾಮಗಾರಿ ಬಹಳ ಭರದಿಂದ ನಡೀತದೆ. ಬಹುಶಃ ಜನವರಿ ತಿಂಗಳ 3ನೇ ವಾರದಲ್ಲಿ ಇದು ಉದ್ಘಾಟನೆಗೊಳ್ಳಲಿದೆ. ಇದಕ್ಕೆ ಧನ ಸಹಾಯವನ್ನು ಕೊಡುವವರು, ಅದು ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವಸ್ತುಗಳಿದ್ದರೂ ಅದನ್ನು ಇಲ್ಲಿ ಸ್ವೀಕರಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ದಯವಿಟ್ಟು ಗಮನ ಹರಿಸಬೇಕು. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮೀ ದೇವಿಗೆ
ದೇವಿಗೆ ನೀವು ನೈವೇದ್ಯವ ತನ್ನಿರೆ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ ಹಾಲು ತುಪ್ಪ ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಕುಂಕುಮಾರ್ಚನೆಯಲ್ಲಿ ಭಾಗವಹಿಸುವಂತ ಎಲ್ಲ ತಾಯಂದಿರು ಇದನ್ನ ಕಡ್ಡಾಯವಾಗಿ ಪಾಲಿಸಬೇಕು ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾರು ಕೂಡ ಮೊಬೈಲ್ ಅಲ್ಲಿ ಮಾತನಾಡಲಿಕ್ಕೆ ಅವಕಾಶಗಳಿಲ್ಲ. ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿದ್ರೆ ನಮಗೆಲ್ಲರಿಗೂ ಸಂತೋಷ, ಅಲ್ಲ ಅಂತಾದ್ರೆ ಅದನ್ನ ದಯವಿಟ್ಟು ಸೈಲೆಂಟ್ ಅಲ್ಲಿ ಅದರ ಇಡಿ. ದಯವಿಟ್ಟು ನಾವು ಆತ ನೋಡಿದ್ದೇವೆ, ಯಾರು ನೋಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ, ದಯವಿಟ್ಟು ಯಾರು ಕೂಡ ಮೊಬೈಲ್ ಅಲ್ಲಿ ಮಾತನಾಡುವುದಾಗಲಿ ನೋಡುವುದಾಗಲಿ ಆಗಬಾರ್ದು. ಅದನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಆಗಿಡಿ. ಈಗ ಅದೇ ರೀತಿ ಮಧ್ಯದಲ್ಲಿ ಕಾರ್ಯಕ್ರಮ ಮುಗಿಸಲು 1-1.5 ಗಂಟೆ ಕಾಲ ನಡೀತದೆ. ಮಧ್ಯದಲ್ಲಿ ಕೂಡ ಯಾರು ಹೇಳುವಾಗಿಲ್ಲ, ಶಾಂತ ಚಿತ್ತನಾಗಿ ಕೂತ್ಕೊಳ್ಳಿ. ಯಾರಿಗಾದ್ರೂ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಅಂತಾದ್ರೆ ಹೇಳಿ, ನಾವು ವಾಲಂಟಿಯರ್ಸ್ಗಳಿದ್ದಾರೆ, ನೀವು ಬೇಕಾದಂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾರೆ. ಹಾಗೆ ಇವತ್ತಿನ ಈ ಕುಂಕುಮಾರ್ಚನೆಯ ಕಾರ್ಯಕ್ರಮವನ್ನ ನಡೆಸಿಕೊಡುವವರು ವಿದ್ವಾನ್ ತೇಜಶಂಕರ ಸೋಮಯಾಜಿ ಮತ್ತು ಶ್ರೀನಿಧಿ ಭಟ್ ಮಿತ್ತೂರು, ದೇವಳದ ಅರ್ಚಕರಾದಂತಹ ಜಯರಾಮ್ ಭಟ್ ಮತ್ತು ಉದಯಕೃಷ್ಣ ಭಟ್. ಇವರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ, ಅರ್ಚಕ ವರ್ಗದ ಪರವಾಗಿ, ಪುತ್ತೂರು ಸೀಮೆಯ ಸಕಲ ಭಗವದ್ಭಕ್ತರ ಪರವಾಗಿ ಈ ಕಾರ್ಯಕ್ರಮವನ್ನ, ಈ ಸಹಸ್ರನಾಮಾರ್ಚನೆಯ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ನಿಮ್ಮ ಚರಣ ಕಮಲಗಳಿಗೆ ಶಾಸ್ತ್ರಾಂಗ ಪ್ರಣಾಮಗಳು ಸಲ್ಲಿಸ್ತಾ ಕೇಳಿಕೊಳ್ತಾ ಇದ್ದೇವೆ. ज्येष्ठराजं ब्रह्मणस्पत आदशृण्वन्नोतिभिः सीदसादनम् श्रीविघ्नेश्वराय नमः। प्रणो देवी सरस्वती वाजेभिर्वाजिनीवती श्रीरामवित्र्यवतु आनो दिवो बृहतः पर्वतादा सरस्वती यजतागन्तु यज्ञम् भवन् देवी जुजुषाणा कृता केशग्मान्नो वाचमुषति शृणोतु। श्रीसरस्वत्यै नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। वक्रतुण्ड महाकाय कोटिसूर्यसमप्रभा अविघ्नं कुरु मे देव सर्वकार्येषु सर्वदा। नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। सर्वभूतेषु मातृरूपेण संस्थिता नमस्तस्यै 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 नमो नमः। अस्य श्री ललिता सहस्रनाम
कीलकम् मध्यकूटेति शक्तिः शक्तिकूटेति कीलकम् श्रीललिता महात्रिपुरसुन्दरी प्रसादसिद्धिद्वारा चिन्तितफलाप्यर्थे अद्यमे विनियोगः यागम् सिन्दूरारणविग्रहान् त्रिनयनान् माणिक्यमौलिस्फुरत्तारानायकशेखरान् स्मितमुखीमाभीनवक्षोरुहाम् पाणिभ्यामलिपूर्णरत्नचषकम् रक्तोत्पलम् बिभ्रतीम् सौम्याम् रत्नघटस्थरक्तचरणाम् ध्यायेत् परामम्बिकाम् श्रीमात्रे नमः श्रीमहाराज्ञै नमः श्रीमत्सिंहासनेश्वर्यै नमः चिदग्निकुण्डसम्भूतायै नमः देवकार्यसमुद्यतायै नमः उद्यद्भानुसहस्राभायै नमः चतुर्बाहुसमन्वितायै नमः रागस्वरूपपाशाढ्यायै नमः क्रोधाकाराङ्कुशोज्ज्वलायै नमः मनोरूपेक्षुकोदण्डायै नमः पञ्चतन्मात्रसायकायै नमः प्रभापूरमध्यब्रह्माण्डमण्डलायै नमः चम्पकाशोकपुन्नागसौगन्धिकलसत्कचायै नमः गोविन्दमणिश्रेणीकनत्कोटीरमण्डितायै नमः अष्टमीचन्द्रविभ्राजदलिकस्थलशोभितायै नमः कचक्रकलङ्काभस्मगनाभिविशेषकायै नमः वदनस्मरमाङ्गल्यगृहतोरणचिल्लिकायै नमः रत्नलक्ष्मीपरीवाहचलन्नीनाभलोचनायै नमः नवचम्पकपुष्पाफनासादण्डविराजितायै नमः पादाकान्तिचिरस्कारिनासाभरणभासुरायै नमः कदम्बमञ्जरी गुप्तकर्णपूरमनोहरायै नमः आटङ्कयुगलीभूततपनोडुपमण्डलायै नमः पद्मरागशिलादर्शपरिभाविकपोलभुवे नमः नवविद्रुमबिम्बश्रीन्यक्कालिरतक्षरायै नमः शुद्धविद्याङ्कुराकारद्विजमङ्गिद्वयोज्ज्वलायै नमः कर्पूरवीटिकामोदसमाकर्षद्दिगन्तरायै नमः निजसल्लापमाधुर्यमितिरथच्चिकटच्छब्दै नमः लोकस्थितप्रभापूरमध्यकामेशमानसायै नमः अनाकलितसादृश्यगुमुखश्रीविराजितायै नमः कामेशवर्धमाङ्गल्यसूत्रशोभितकन्धरायै नमः कनकाङ्गदकेयूरकमनीयभुजान्वितायै नमः रत्नक्रैवेयचिन्ताकलोलमुक्ताफलान्वितायै नमः कामेश्वरप्रेमरत्नमणिप्रतिपणस्तन्यै नमः आभ्यालमालभूमालिलताफलकुचत्वय्यै नमः लक्ष्यरोमलताधारसासमुन्मेजमध्यमायै नमः स्तनभागदलन्मध्यपट्टबन्धवलित्रयायै नमः अरुणारुणकौसुम्भवस्त्रभास्वत्कटीतट्यै नमः रत्नकिङ्किणिकारम्यकशनातामभूषितायै नमः कामेशज्ञातसौभाग्यमार्तवोरुद्वयान्वितायै नमः माणिक्यमकुटाकारजानुत्वयविराजितायै नमः इन्द्रगोपपरिक्षिप्तस्मरतूणाभजङ्गिकायै नमः ऊर्ध्वगुद्धायै नमः पूर्वपृष्ठजयिष्णुप्रपदान्वितायै नमः प्रतीथिसञ्छन्नसमज्जनतमोगुणायै नमः प्रभाजालपराकृतसरोरुहायै नमः शिञ्जाणमणिमण्डितश्रीपदाम्बुजायै नमः वरालेमन्दगमनायै नमः महालावण्यसेवधये नमः सर्वारुणायै नमः धनवत्याङ्ग्यै नमः सर्वाभरणभूषितायै नमः कामेश्वराङ्गस्थायै नमः शिवायै नमः स्वाधीनवल्लभायै नमः सुमेरुमध्यशृङ्गस्थायै नमः श्रीमन्नगरनायिकायै नमः चिन्तामणिगृहान्तस्थायै नमः
वनवासिन्याय नमः कदम्बवनवासिन्यै नमः सुधासागरमध्यस्थाय नमः कामाक्ष्यै नमः कामदायिन्यै नमः देवर्षिगणसङ्घातस्तूयमानवैभवायै नमः भण्डासुरवधोद्युक्तशक्तिसेनासमन्विताय नमः सम्पत्कलिसमारूढसिन्धुरव्रजसेवितायै नमः अश्वारूढादिचिताश्वकोटिकोटिभिरावृताय नमः चक्रराजरथारूढसर्वायुधवरिष्कृतायै नमः हेयचक्ररथारूढमन्त्रिणी परिसेविताय नमः गिरिचक्ररथारूढदण्डनाथा पुरस्कृतायै नमः ज्वालामालिनिकाक्षिप्तवह्निप्राकारमध्यगाय नमः दण्डसैन्यवधोद्युक्तशक्तिविक्रमहर्षितायै नमः विद्यापराक्रमाटोपनिरीक्षणसमुत्सुकाय नमः खण्डपुत्रवधोद्युक्तबालाविक्रमनन्दितायै नमः मन्त्रिण्यम्बाविरचितविषण्डपथदोषिताय नमः शुक्रप्राणहरणवादाहीवीर्यनन्दितायै नमः कामेश्वरमुखालोककल्पितश्रीगणेश्वराय नमः महागणेशनिर्भिन्नविघ्नयन्त्रप्रहर्षितायै नमः खण्डासुरेन्द्रनिर्मुक्तशस्त्रप्रवर्षिण्यै नमः कलाङ्गुलिनखोत्पन्ननारायणदशाकृत्यै नमः महापाशुपतास्त्राग्निनिर्दग्धासुरसैनिकाय नमः कामेश्वरास्तनिर्भक्तसभण्डासुरशून्यकायै नमः ब्रह्मोपेन्द्रमहेन्द्रादिदेवसंस्तुतवैभवाय नमः परनेत्राग्निसन्धग्धकामसङ्गीवनौषध्यै नमः श्रीमद्भागवतौकैकस्वरूपमुखपङ्कजाय नमः कण्ठाधरकटिपर्यन्तमध्यकूटस्वरूपिण्यै नमः शक्तिकूटैकतापन्नकट्यतो भागधारिण्यै नमः मूलमन्त्रात्मिकायै नमः मूलकूटत्रयकलेवराय नमः कुलामृतैकरसिकायै नमः कुलसङ्केतपालिन्यै नमः कुलाङ्गनायै नमः कुलान्तस्थायै नमः कौलिन्यै नमः कुलयोगिन्यै नमः अकुलायै नमः समयान्तस्थायै नमः समयाचारतत्परायै नमः मूलाधारैकनिलयाय नमः ब्रह्मग्रन्थिविभेदिन्यै नमः मणिपूरान्तरुदिताय नमः विष्णुग्रन्थिविभेदिन्यै नमः आज्ञाचक्रान्तराळस्थाय नमः रुद्रग्रन्थिविभेदिन्यै नमः सहस्राराम्बुजारूढाय नमः सुधासाराभिवर्षिण्यै नमः कटिल्लतासमरुच्यै नमः चक्रप्रोपरिसंस्थितायै नमः महाशक्त्यै नमः कुलगण्यै नमः विसलन्तुतनीयस्यै नमः भवान्यै नमः भावनागम्यायै नमः भवारण्यकुठारिकायै नमः भद्रप्रियायै नमः भद्रमूर्त्यै नमः भक्तसौभाग्यदायिन्यै नमः भक्तिप्रियायै नमः भक्तिगम्यायै नमः भक्तिवश्यायै नमः भयापहायै नमः शाम्भव्यै नमः शारदाराध्यायै नमः शर्वाण्यै नमः शर्मदायिन्यै नमः शाङ्कर्यै नमः श्रीकर्यै नमः साध्यै नमः शरणचन्दनिभाननायै नमः शाकोदर्यै नमः शान्तिमत्यै नमः निराधारायै नमः निरञ्जनायै नमः निर्लेपायै नमः निर्मलायै नमः नित्यायै नमः निराकारायै नमः निराकुलायै नमः निर्गुणायै नमः निष्कलायै नमः शान्तायै नमः निष्कामायै नमः निरुपप्लवायै नमः नित्यमुक्तायै नमः निर्विकारायै नमः निष्प्रभ
निर्मोहशालिन्याय नमः निरहङ्काराय नमः निर्मोहाय नमः मोहनाशिन्ये नमः निर्ममाय नमः ममताहन्त्रे नमः निष्पापाय नमः पापनाशिन्ये नमः निष्क्रोधाय नमः क्रोधशमन्ये नमः निर्लोभाय नमः लोभनाशिन्ये नमः निःसंशयाय नमः संशयघ्ने नमः निर्भवाय नमः भवनाशिन्ये नमः निर्विकल्पाय नमः निराबाधाय नमः निर्भेदाय नमः भेदनाशिन्ये नमः निर्नाशाय नमः मृत्युमथन्ये नमः निष्क्रियाय नमः निष्परिग्रहाय नमः निस्तुलाय नमः नीलविकुराय नमः निर्वायाय नमः निरत्ययाय नमः दुर्लभाय नमः दुर्गमाय नमः दुर्गाय नमः दुःखहन्त्रे नमः सुखप्रदाय नमः दुष्टदूराय नमः दुराचारशमन्ये नमः दोषवर्जिताय नमः सर्वज्ञाय नमः सान्द्रकरुणाय नमः समानाधिकवर्जिताय नमः सर्वशक्तिमय्यै नमः सर्वमङ्गलाय नमः सद्गतिप्रदाय नमः सर्वेश्वर्यै नमः सर्वमय्यै नमः सर्वमन्त्रस्वरूपिण्यै नमः सर्वयन्त्रात्मिकाय नमः सर्वतन्त्ररूपायै नमः मनोन्मन्ये नमः माहेश्वर्यै नमः महादेव्यै नमः महालक्ष्म्यै नमः दृढप्रियायै नमः महारूपायै नमः महापूज्यायै नमः महापातकनाशिन्यै नमः महामायायै नमः महासत्त्वायै नमः महाशक्त्यै नमः महारथ्यै नमः महाभोगायै नमः महेश्वर्यायै नमः महावीर्यायै नमः महाबलायै नमः महाबुद्ध्यै नमः महासिद्ध्यै नमः महायोगेश्वरेश्वर्यै नमः महातन्त्रायै नमः महामन्त्रायै नमः महायन्त्रायै नमः महासनायै नमः महायागक्रमाराध्यायै नमः महाभैरवपूजितायै नमः महेश्वरमहाकल्पमहाताण्डवसाक्षिण्यै नमः महाकामेशमहिष्यै नमः महात्रिपुरसुन्दर्यै नमः चतुष्षष्टिपदानाढ्यायै नमः चतुष्षष्टिकलामय्यै नमः महाचतुष्षष्टिकोटियोगिनी गणसेवितायै नमः अनुविद्यायै नमः चन्द्रविद्यायै नमः चन्द्रमण्डलमध्यगायै नमः कालरूपायै नमः चारुहासायै नमः कालचन्द्रकलाधरायै नमः चराचरजगन्नाथायै नमः चक्रराजनिकेतनायै नमः पार्वत्यै नमः पद्मनयनायै नमः पद्मरागसमप्रभायै नमः पञ्चप्रेतासनासीनायै नमः पञ्चब्रह्मस्वरूपिण्यै नमः चिन्मय्यै नमः परमानन्दायै नमः विज्ञानघनरूपिण्यै नमः ध्यानध्यातध्येयरूपायै नमः धर्माधर्मविवर्जितायै नमः विश्वरूपायै नमः जागरिण्यै नमः स्वपन्त्यै नमः तैजसात्मिकायै नमः सुप्तायै नमः आज्ञात्मिकायै नमः तुर्यायै नमः सर्वावस्थाविवर्जितायै नमः सृष्टिकर्त्र्यै नमः ब्रह्मरूपायै नमः गोप्त्र्यै नमः गोविन्दरूपिण्यै नमः संहारिण्यै नमः रुद्ररूपायै नमः निरोधानकर्यै नमः ईश्वर्यै नमः सदाशिवायै नमः अनुग्रहदायै नमः पञ्चकृत्यपरायणायै नमः भानुमण्डलमध्यस्थायै नमः भैरव्यै नमः भगवालिन्यै नमः पद्मासनायै नमः भगवत्यै नमः पद्मनाभसहोदर्यै नमः उन्मेषनिमिषोत्पन्नविपुन्नभुवनावल्यै नमः सहस्रशीर्षवदनायै नमः सहस्राक्ष्यै नमः सहस्रपदे नमः आब्रह्मकीटजनन्यै नमः वर्णाश्रमविधान्यै
నిగమాయై నమః పుణ్యఫలప్రదాయై నమః సీమంత సింధూరీకృత పాదాకుజధూళికాయై నమః సకలాగమ సందోహ శుక్తి సంపుటమూర్తికాయై నమః పురుషార్థప్రదాయై నమః పూర్ణాయై నమః భోగిన్యై నమః భువనేశ్వర్యై నమః అంబికాయై నమః అనాదినిధనాయై నమః హరిబ్రహ్మేంద్ర సేవితాయై నమః నారాయణ్యై నమః నాదరూపాయై నమః నామరూప వివర్జితాయై నమః శ్రీంకార్యై నమః శ్రీమత్యై నమః విద్యాయై నమః తేజోపాదేయవర్జితాయై నమః రాజరాజార్చితాయై నమః రాజ్ఞై నమః రమ్యాయై నమః రాజీవలోచనాయై నమః రంజన్యై నమః రమణ్యై నమః రస్యాయై నమః జగత్కింకిణమేఖలాయై నమః రమాయై నమః నాగేందువదనాయై నమః రూపాయై నమః జగత్ప్రియాయై నమః రక్షాకర్యై నమః రాక్షసభ్యై నమః రామాయై నమః రమణలంపటాయై నమః కామ్యాయై నమః రామకళారూపాయై నమః బ్రహ్మకుసుమప్రియాయై నమః కళ్యాణ్యై నమః జగదీకందాయై నమః కరుణారససాగరాయై నమః రావత్యై నమః రాలాపాయై నమః కాంతాయై నమః కాకంబరీ ప్రియాయై నమః వరదాయై నమః రామనయనాయై నమః వారుణీమత విక్వలాయై నమః విశ్వాధికాయై నమః శేషవేద్యాయై నమః విద్యాచలనివాసిన్యై నమః జగాద్యై నమః వేదజనన్యై నమః విష్ణుమాయాయై నమః విలాసిన్యై నమః క్షేత్రస్వరూపాయై నమః క్షేత్రేష్యై నమః క్షేత్రక్షేత్రజ్ఞపాలిన్యై నమః జయబుద్ధివినిర్ముక్తాయై నమః క్షేత్రబాలసమర్జితాయై నమః విజయాయై నమః విమలాయై నమః వంద్యాయై నమః వందారుజనవత్సలాయై నమః వాగ్వాదిన్యై నమః వామకేశ్యై నమః మండలవాసిన్యై నమః భక్తిముద్గల్పలతికాయై నమః పశునాశ విమోచిన్యై నమః సంహృతాశేషపాఖండాయై నమః సదాచార ప్రవర్తికాయై నమః పాపత్రయాగ్ని సంతప్త సమాహ్లాదన చంద్రికాయై నమః కరుణ్యై నమః తాపసారాధ్యాయై నమః మధ్యాయై నమః తమోపహాయై నమః నిత్యై నమః లక్ష్యార్థాయై నమః ఏకరసరూపిణ్యై నమః స్వాత్మానందలవీభూత బ్రహ్మాద్యానంద సంతత్యై నమః భవాయై నమః ప్రత్యక్షితిరూపాయై నమః పశ్యంత్యై నమః పరదేవతాయై నమః మధ్యమాయై నమః వైఖరీరూపాయై నమః మానసహంసికాయై నమః రామేశ్వర ప్రాణనాట్యై నమః కృతజ్ఞాయై నమః రామపూజితాయై నమః శృంగారరస సంపూర్ణాయై నమః జయాయై నమః జాలంధరస్థితాయై నమః కోట్యానపీఠనిలయాయై నమః హిందుమండలవాసిన్యై నమః అహోయాగక్రమారాధ్యాయై నమః నమస్తర్పణతర్పితాయై నమః సత్యప్రసాదిన్యై నమః పుష్పసాక్షిణ్యై నమః సాక్ష్యవర్జితాయై నమః రంగదేవతాయుక్తాయై నమః షాడ్పుణ్యపరిపూరితాయై నమః విద్యక్తిన్నాయై నమః నిరుపమాయై నమః నిర్వాణసుఖదాయిన్యై నమః విద్యాషోడశికారూపాయై నమః శ్రీకంఠార్థశరీరిణ్యై నమః ప్రభావత్యై నమః ప్రభారూపాయై నమః సిద్ధాయై నమః పరమేశ్వర్యై నమః మూలప్రకృత్యై నమః అవ్యక్తాయై నమః వ్యక్తావ్యక్తస్వరూపిణ్యై నమః వ్యాపిన్యై నమః విశాకారాయై నమః విద్యాస్వరూపిణ్యై నమః మహాకామేశ నయన కుముదాహ్లాదకౌముద్యై నమః భక్తహార్దతమోభేద భానుసంతత్యై నమః శివదూత్యై నమః శివారాధ్యాయై నమః శివమూర్త్యై నమః శివంకర్యై నమః శివప్రియ
नमः निस्सीममहिम्ने नमः नित्ययौवनायै नमः अकशालिन्यै नमः रघूर्णितरक्ताक्षै नमः वरपाटलगण्डभुवे नमः चन्दनद्रवदिग्धाङ्ग्यै नमः काम्पेयकुसुमप्रियायै नमः कुशलायै नमः कमलाकारायै नमः गुरुकुल्लायै नमः कुलेश्वर्यै नमः कुलकुण्डालयायै नमः कौलमार्गतत्परसेविकायै नमः कुमारगणनाथाम्बायै नमः पुष्ट्यै नमः पुष्ट्यै नमः प्रत्यै नमः धृत्यै नमः शान्त्यै नमः स्वस्तिमत्यै नमः शान्त्यै नमः नन्दिन्यै नमः विघ्ननाशिन्यै नमः तेजोवत्यै नमः त्रिनयनायै नमः लोलाक्षै कामरूपिण्यै नमः मालिन्यै नमः हंसिन्यै नमः पात्रे नमः अनिलाचलवासिन्यै नमः सुमुख्यै नमः हरिण्यै नमः भ्रुवे नमः शोभनायै नमः सुरनायिकायै नमः कालकण्ठ्यै नमः कान्तिमत्यै नमः शोभिन्यै नमः सूक्ष्मरूपिण्यै नमः वज्रेश्वर्यै नमः वामदेव्यै नमः अयोवस्थानिवर्तितायै नमः सिद्धेश्वर्यै नमः सिद्धविद्यायै नमः सिद्धमात्रे नमः यशस्विन्यै नमः शुद्धचक्रनिलयायै नमः आवरक्तवर्णायै नमः विलोचनायै नमः सर्वाङ्गादिप्रहरणायै नमः वदनैकसमन्वितायै नमः आसान्नप्रियायै नमः स्थायै नमः पशुलोकभयङ्कर्यै नमः अमृताय महाशक्तिसंवृतायै नमः रागिनीश्वर्यै नमः अनाहताब्जनिलयायै नमः रामाभायै नमः वदनद्वयायै नमः संष्टोज्ज्वलायै नमः अक्षमालादिधरायै नमः बुद्धिरसुचितायै नमः कालरात्र्यादिशक्त्यौघव्रतायै नमः गौरवप्रियायै नमः महावीरेन्द्रवरदायै नमः काठिन्यम्बास्वरूपिण्यै नमः मणिपूराब्जनिलयायै नमः वदनत्रयसंयुतायै नमः वज्रादिकायुधोपेतायै नमः रामर्यादिभिरावृतायै नमः रक्तवर्णायै नमः मांसनिष्ठायै नमः पुरान्नप्रीतमानसायै नमः भक्तसुखरायै नमः रागिन्यम्बास्वरूपिण्यै नमः स्वाधिष्ठानाम्बुजगतायै नमः चतुर्वक्त्रमनोहरायै नमः शूलाद्यायुधसम्पन्नायै नमः पीतवर्णायै नमः अतिगर्वितायै नमः मेधोनिष्ठायै नमः मधुप्रीतायै नमः तन्त्रिन्यादिसमन्वितायै नमः रच्छन्नासक्तहृदयायै नमः रागिनीरूपधारिण्यै नमः मूलाधाराम्बुजारूढायै नमः पञ्चवक्त्रायै नमः सखिसंस्थितायै नमः अंकुशादिप्रहरणायै नमः वरदादिनिषेवितायै नमः गौतमासक्तचित्तायै नमः काठिन्यम्बास्वरूपिण्यै नमः आज्ञाचक्राब्जनिलयायै नमः शुक्लवर्णायै नमः काननायै नमः विद्यासंस्थायै नमः हंसवती मुख्यशक्तिसमन्वितायै नमः अयत्रान्नैकरसिकायै नमः वाकिनीरूपधारिण्यै नमः सहस्रदलपद्मस्थायै नमः सर्ववर्णोपशोभितायै नमः सर्वायुधधरायै नमः शुक्लसंस्थितायै नमः सर्वतोमुख्यै नमः सर्वोदनप्रीतचित्तायै नमः याकिन्यम्बास्वरूपिण्यै नमः स्वाहायै नमः स्वधायै नमः अमत्यै नमः मेधायै नमः सुत्यै नमः सत्यै नमः अनुत्तमायै नमः पुण्यकीर्तये नमः पुण्यलभ्यायै नमः पुण्यश्रवणकीर्तनायै नमः पुरोपचार्चितायै नमः बन्धमोचन्यै नमः बन्धुरालकायै नमः विमर्शरूपिण्यै नमः विद्यायै नमः विरदादि
नमः कालहन्त्रे नमः कामाक्षनिषेवितायै नमः ताम्बूलपूरितमुख्यै नमः काळीकुसुमप्रभायै नमः रुद्राक्ष्यै नमः मोहिन्यै नमः मुख्यायै नमः प्रदान्यै नमः विप्ररूपिण्यै नमः नित्यतप्तायै नमः भक्तनिधये नमः नियन्त्रियै नमः अखिलेश्वर्यै नमः नित्यादिवासनालभ्यायै नमः महाप्रलयसाक्षिण्यै नमः पराशक्त्यै नमः परानिष्ठायै नमः प्रज्ञानघनरूपिण्यै नमः आध्वीपादालसायै नमः हस्तायै नमः पातकावर्णरूपिण्यै नमः महाकैलासनिलयायै नमः मृदुसुवर्लतायै नमः महनीयायै नमः दयामूर्त्यै नमः महासाम्राज्यशालिन्यै नमः आत्मविद्यायै नमः महाविद्यायै नमः श्रीविद्यायै नमः कामसेवितायै नमः त्रिषोडशाक्षरी विद्यायै नमः कोटायै नमः रामकोटिकायै नमः कटाक्षकिङ्करीभूतकमलाकोटिसेवितायै नमः शिरस्थितायै नमः चन्द्रनिभायै नमः कालस्थायै नमः इन्द्रधनुःप्रभायै नमः हृदयस्थायै नमः प्रवक्ष्यायै नमः त्रिकोणान्तरदीपिकायै नमः दाक्षायण्यै नमः दैत्यहन्त्रे नमः यज्ञविनाशिन्यै नमः करान्दोलितदीर्घाक्षियै नमः परहासोज्ज्वलन्मुख्यायै नमः गुरुमूर्तये नमः निधये नमः गोमात्रे नमः जन्मभुवे नमः देवेश्यै नमः रङ्गनीतिस्थायै नमः दहराकाशरूपिण्यै नमः प्रतिमन्मुख्यराकान्ततिथिमण्डलपूजितायै नमः कलात्मिकायै नमः कलानाथायै नमः काव्यालापविनोदिन्यै नमः रमावाणी सत्यदक्षिणसेवितायै नमः आदिशक्त्यै नमः अमेयायै नमः आत्मने नमः परमायै नमः पावनाकृतये नमः अनेककोटिब्रह्माण्डजनन्यै नमः दिव्यविग्रहायै नमः ऐङ्कार्यै नमः केवलायै नमः गुह्यायै नमः कैवल्यपददायिन्यै नमः त्रिपुरायै नमः जगद्वन्द्यायै नमः विमूर्त्यै नमः विरजेश्वर्यै नमः विचक्षण्यै नमः दिव्यगन्धाढ्यायै नमः सिन्दूरतिलकाञ्चितायै नमः पुरायै नमः शैलेन्द्रतनयायै नमः गौर्यै नमः धर्मसेवितायै नमः विश्वगर्भायै नमः स्वर्णगर्भायै नमः अवरदायै नमः भारतीश्वर्यै नमः ज्ञानगम्यायै नमः अपरिच्छेद्यायै नमः ज्ञानदायै नमः ज्ञानविग्रहायै नमः सर्ववेदान्तसंवेद्यायै नमः सत्यानन्दस्वरूपिण्यै नमः लोपामुद्रार्चितायै नमः लीलाकृप्तब्रह्माण्डमण्डलायै नमः अदृश्यायै नमः दृश्यरहितायै नमः विज्ञात्रे नमः वेद्यवर्जितायै नमः योगिन्यै नमः लोकदायै नमः योग्यायै नमः लोकानन्दायै नमः युगन्धरायै नमः इच्छाशक्तिज्ञानशक्तिक्रियाशक्तिस्वरूपिण्यै नमः सर्वाधारायै नमः प्रतिष्ठायै नमः सदसद्रूपधारिण्यै नमः अष्टमूर्त्यै नमः अराजयित्र्यै नमः शोभयात्राविधायिन्यै नमः एकाकिन्यै नमः रूपरूपायै नमः निर्द्वैतायै नमः द्वैतवर्जितायै नमः अन्नदायै नमः
శ్రీకాళై నమః చతురంగమలేశ్వర్యై నమః సామ్రాజ్యదాయిన్యై నమః సత్యసంధాయై నమః నాగరమేఖలాయై నమః దీక్షితాయై నమః నిత్యశమన్యై నమః సర్వలోకవశంకర్యై నమః సర్వార్థదాత్ర్యై నమః సావిత్ర్యై నమః సచ్చిదానందరూపిణ్యై నమః దేశకాల పరిచ్ఛిన్నాయై నమః సర్వకాలై నమః సర్వమోహిన్యై నమః సరస్వత్యై నమః శాస్త్రమయ్యై నమః గుహాంతాయై నమః ముఖ్యరూపిణ్యై నమః సర్వోపాధివిదుర్ముక్తాయై నమః సదాశివపతివ్రతాయై నమః శంకరాయేశ్వర్యై నమః సాధవే నమః జై నమః గురుమండలరూపిణ్యై నమః జ్యోతిర్నాయై నమః సకారాధ్యాయై నమః మాయాయై నమః మధుమత్యై నమః మహ్యై నమః గణాంబాయై నమః సత్యకారాధ్యాయై నమః కోమలాంగై నమః గురుప్రియాయై నమః స్వతంత్రాయై నమః సర్వతంత్రేష్యై నమః దక్షిణామూర్తిరూపిణ్యై నమః సనకాదిసమారాధ్యాయై నమః శివజ్ఞానప్రదాయిన్యై నమః కళాయై నమః ఆనందకలికాయై నమః ప్రేమరూపాయై నమః ప్రియంకర్యై నమః నామపారాయణప్రీతాయై నమః నందివిద్యాయై నమః మహేశ్వర్యై నమః విద్యాజగదధిష్ఠానాయై నమః ముక్తిదాయై నమః ముక్తిరూపిణ్యై నమః హాస్యప్రియాయై నమః నయకర్యై నమః భద్రాయై నమః సంభావివందితాయై నమః భగవతా వసుధావిష్ట్యై నమః భావారణ్యకవానలాయై నమః సౌభాగ్యతూలతూరాయై నమః జలాధ్వాంతరవిప్రభాయై నమః భాగ్యాబ్ధికంత్రికాయై నమః భక్తచిత్తకేకి ఘనాఘనాయై నమః లోకపర్వతదంభోలయై నమః మృత్యుదారుకుఠారికాయై నమః మహేశ్వర్యై నమః మహాకాల్యై నమః మహాగ్రాసాయై నమః మహాశనాయై నమః అపర్ణాయై నమః కన్నికాయై నమః కంఠముండాసురనిషూదిన్యై నమః శరాక్షరాత్మికాయై నమః సర్వలోకేష్యై నమః విశ్వధారిణ్యై నమః దుర్గదాత్ర్యై నమః భగాయై నమః త్ర్యంబకాయై నమః త్రిగుణాత్మికాయై నమః వర్గాపవర్గదాయై నమః శుద్ధాయై నమః పుష్పనిభాకృత్యై నమః ఓయోవత్యై నమః రుద్రాయై నమః యజ్ఞరూపాయై నమః ప్రియంకృతాయై నమః పురాణాధ్యాయై నమః పురాధర్షాయై నమః పాడలీకుసుమప్రియాయై నమః మహత్యై నమః మేరునిలయాయై నమః అంతారకుసుమప్రియాయై నమః వీరారాధ్యాయై నమః విరాట్రూపాయై నమః విరజసే నమః పుష్పతోముఖ్యై నమః ప్రత్యగ్రూపాయై నమః పరాకాశాయై నమః ప్రాణదాయై నమః ప్రాణరూపిణ్యై నమః మార్తాండభైరవారాధ్యాయై నమః త్రిణీన్యస్తరాజ్యధురే నమః విపురేశ్వై నమః జయత్సేనాయై నమః విస్త్రీపుణ్యాయై నమః పరాపరాయై నమః సత్యజ్ఞానానందరూపాయై నమః అమరస్య పరాయణాయై నమః ప్రవర్తిన్యై నమః కళామాలాయై నమః కామదుఃఖే నమః కామరూపిణ్యై నమః కళానిధయే నమః రాజ్యకళాయై నమః ప్రజ్ఞాయై నమః ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್. ప్రచండాయై నమః
नमः धामवैभवायै नमः ब्रह्मरूपिण्यै नमः सर्वमृत्युजनातप्तगतविश्रान्तिदायिन्यै नमः सर्वोपनिषदुद्घुष्टायै नमः शान्त्यवीतिकलात्मिकायै नमः गम्भीरायै नमः गगनान्तस्थायै नमः करुणितायै नमः प्राणलोलुपायै नमः कल्पनारहितायै नमः काष्ठायै नमः कान्तायै नमः कान्तार्थविग्रहायै नमः कार्यकारणनिवृत्तायै नमः कामवेलिकरञ्जितायै नमः कनकताटङ्कायै नमः लीलाविग्रहधारिण्यै नमः यै नमः क्षयवीर्यमुक्तायै नमः धायै नमः क्षिप्रप्रसादिन्यै नमः अन्तर्मुखसमाराध्यायै नमः बहिर्मुखसुल्लभायै नमः जयै नमः त्रिवर्गनिलयायै नमः स्थायै नमः त्रिपुरमालिन्यै नमः रामयायै नमः विरालम्बायै नमः आत्मारामायै नमः उदासृत्यै नमः संसारपङ्कजन्मग्नसमुद्धरणपण्डितायै नमः यज्ञप्रियायै नमः यज्ञकर्त्र्यै नमः जगमानस्वरूपिण्यै नमः धर्माधारायै नमः धनाध्यक्षायै नमः धान्यविवर्धिन्यै नमः विप्रप्रियायै नमः विप्ररूपायै नमः विश्वभ्रमणकारिण्यै नमः विश्वग्रासायै नमः विद्रुमाभायै नमः वैष्णव्यै नमः विष्णुरूपिण्यै नमः योग्यै नमः योनिनिलयायै नमः योगस्थायै नमः गुणरूपिण्यै नमः गोष्ठीप्रियायै नमः वीरायै नमः निष्कर्म्यायै नमः नादरूपिण्यै नमः ज्ञानकलनायै नमः कल्यायै नमः विदग्धायै नमः वैन्दवासनायै नमः तत्त्वाधिकायै नमः तत्त्वमय्यै नमः त्वमर्थस्वरूपिण्यै नमः कामगानप्रियायै नमः सौम्यायै नमः सदाशिवकुटुम्बिन्यै नमः सौज्ञापसौज्ञमार्गस्थायै नमः सर्वापत्तिनिवारिण्यै नमः स्थायै नमः स्वभावमधुरायै नमः वीरायै नमः वीरसमर्चितायै नमः चैतन्याढ्यसमाराध्यायै नमः चैतन्यकुसुमप्रियायै नमः सलोकितायै नमः सदादुष्टायै नमः करुणादित्यपाटलायै नमः दक्षिणाराध्यायै नमः मुखाम्बुजायै नमः मौलिनी केवलायै नमः ैवल्यवरदायिन्यै नमः स्तोत्रप्रियायै नमः श्रीमत्यै नमः शुचिसंस्कृतवैभवायै नमः मनसद्विन्यै नमः मानवत्यै नमः महेश्यै नमः मङ्गलागत्यै नमः विश्वमात्रे नमः जगद्धात्रे नमः विशालाक्ष्यै नमः विरागिन्यै नमः जगद्भायै नमः परमोदारायै नमः रामोदायै नमः मनोमय्यै नमः योमकेश्यै नमः विमानस्थायै नमः वज्रिण्यै नमः वामकेश्वर्यै नमः पञ्चयज्ञप्रियायै नमः पञ्चप्रेतमन्त्राधिशायिन्यै नमः पञ्चम्यै नमः पञ्चभूतेश्यै नमः पञ्चसङ्ख्योपचारिण्यै नमः शाश्वत्यै नमः अश्वतीश्वर्यायै नमः सर्वदायै नमः शम्भुमोहिन्यै नमः धरायै नमः सरसुतायै नमः धन्यायै नमः धर्मिण्यै नमः धर्मवर्धिन्यै नमः लोकातीतायै नमः गुणातीतायै नमः सर्वातीतायै नमः समातीतायै नमः बन्धूककुसुमप्रभ्यायै नमः बालायै नमः लीलाविनोदिन्यै नमः सुमङ्गल्यै नमः सुखकर्यै नमः सुरेशाढ्यायै नमः सुवासिन्यै नमः सुवासिन्यर्जनप्रीतायै नमः आशोभनायै नमः मानसायै नमः बिन्दुतर्पणसन्तुष्टायै नमः पूर्वजायै नमः त्रिपुराम्बिकायै नमः दशमुद्रासमाराध्यायै नमः त्रिपुराश्रीमशङ्कर्यै नमः ज्ञानमुद्रायै नमः ज्ञानगम्यायै नमः ज्ञानज्ञेयस्वरूपिण्यै
शतनामार्चनं करिष्ये शृङ्गाग्रमध्यस्थायै नमः नमः वंशपावनायै नमो नमः शङ्करार्थाङ्गसौन्दर्यशरीरायै नमो नमः ब्रह्मरकतस्वच्छविग्रहायै नमो नमः महातिशयसौन्दर्यलावण्यायै नमो नमः शेखरप्राणवल्लभायै नमो नमः पञ्चदशात्मैक्यस्वरूपायै नमो नमः वज्रमाणिक्यगडगकिरीटायै नमो नमः कस्तूरीतिलकोद्भासिनितिलायै नमो नमः रेताङ्कितलसन्मस्तकायै नमो नमः गजाम्भोरुहदललोचनायै नमो नमः शरत्कान्तेजपुष्पधनासिकायै नमो नमः सत्काञ्चनताटङ्कयुगलायै नमो नमः दर्पणसङ्काशकपोलायै नमो नमः अम्बूलपूरितस्मेरवदनायै नमो नमः सुपद्पदाडिनीबीजरदनायै नमो नमः अम्बुपूगसमुच्चाय कन्थरायै नमो नमः भवोदारसुहारायै नमो नमः गिरीशबद्धमाङ्गल्यमङ्गलायै नमो नमः पद्मपाशाङ्कुशलसत्कराब्जायै नमो नमः पद्मकैरवमन्दारसुमालिन्यै नमो नमः सुवर्णकुम्भयुग्माथसुकुटायै नमो नमः रमणीयचतुर्बाहुसंयुक्तायै नमो नमः सर्वाङ्गदकेयोरभूषितायै नमो नमः बृहत्सौवर्णसौन्दर्यवसनायै नमो नमः बृहन्नितम्बरिणसत्यशनायै नमो नमः सौभाग्यजातशृङ्गारमध्यमायै नमो नमः नित्यभूषणसन्दोहरण्डितायै नमो नमः पारिजातगुणाधिक्यपदाब्जायै नमो नमः रत्नागसङ्काशचरणायै नमो नमः रामकोटिमहापद्मपीठस्थायै नमो नमः श्रीकण्ठनेत्रकुमुदचन्द्रिकायै नमो नमः रामरमावाणीवीजितायै नमो नमः भक्तरक्षणदाक्षण्यकटाक्षायै नमो नमः सूर्यशालिङ्गनोद्भूतपुरकाङ्गे नमो नमः अङ्गजनकापाङ्गवीक्षणायै नमो नमः ब्रह्मोपेन्द्रशिरोरत्नरञ्जितायै नमो नमः क्षामनवधूसेवितायै नमो नमः लीलाकल्पितब्रह्माण्डमण्डलायै नमो नमः महाशक्तिसंवृतायै नमो नमः एकादपत्रसाम्राज्यदायिकायै नमो नमः समाराध्यपादुकायै नमो नमः देवर्षिभिस्तूयमानवैभवायै नमो नमः यशोद्भवदुर्वासपूजितायै नमो नमः वन्दे भवक्त्रषड्वक्त्रवत्सलायै नमो नमः चक्रराजमहायन्त्रमध्यवकान्यै नमो नमः लग्निकुण्डसम्भूतसुदेहायै नमो नमः शशाङ्कखण्डसंयुक्तमकुटायै नमो नमः मन्दहंसवधूमन्त्रगमनायै नमो नमः वन्दारुणसन्दोहवन्दितायै नमो नमः अन्तर्मुखजनानन्दफलदायै नमो नमः प्रतिपतनागनाभीष्टफलदायै नमो नमः करुणापूरपूरितायै नमो नमः सच्चिदानन्दसंयुक्तायै नमो नमः सहस्रसूर्यसंयुक्तप्रकाशायै नमो नमः मध्यस्थायै नमो नमः हानिवृद्धिगुणाधिक्यरहितायै नमो नमः महापद्माटवी मध्यनिवासायै नमो नमः जाग्रत्स्वप्नसुषुप्तीनां साक्षिभूम्यै नमो नमः महापामोघमातानां विशाचिन्यै नमो नमः दुष्टभीतिमहाभीतिभञ्जनायै नमो नमः हस्तदेवदनुलप्रेरकायै नमो नमः समस्तहृदयाम्भोजनिलयायै नमो नमः महापद्ममन्दिरायै नमो नमः सहस्रारसरोजातवासितायै नमो नमः पुनरावृत्तिरहितपुरस्थायै नमो नमः वाणी गायत्री सावित्री सन्नुतायै नमो नमः भूमिसुताराध्यवताब्जायै नमो नमः लोपामुद्रार्चितश्रीमच्चरणायै नमो नमः सहस्ररतिसौन्दर्यशरीरायै नमो नमः भावनामात्रसन्तुष्टहृदयायै नमो नमः सत्यसम्पूर्णविज्ञानसिद्धिदायै नमो नमः विलोचनकृतोल्लासफलदायै नमो नमः श्रीसुधाब्दिमणिद्वीपमध्यगायै नमो नमः रक्षाध्वरविजनभेदसाधनायै नमो नमः श्रीनाथसोदरीभूतशोभितायै नमो नमः शेखरभक्तार्तिभञ्जनायै
नमो नमः सर्वोपाधिर्मुक्तचैतन्यायै नमो नमः नामपारायणाभीष्टफलदायै नमो नमः सृष्टिस्थितिविरोधानसङ्कल्पायै नमो नमः षोडशाक्षरे मन्त्रमध्यगायै नमो नमः राज्यन्तस्वयंभूतदिव्यमूर्त्यै नमो नमः भक्तहंसवदे मुख्यनियोगायै नमो नमः मातृमण्डलसंयुक्तललितायै नमो नमः खण्डदैत्यमहासत्त्वनाशकायै नमो नमः पूर्वगणशिरच्छेदनिपुणायै नमो नमः छात्रच्युतसदाधीशसुखदायै नमो नमः खण्डमुण्डनिशुद्धादिखण्डनायै नमो नमः रक्ताक्षरकलित्वादिशिक्षणायै नमो नमः महिषासुरदोर्वीर्यनिग्रहायै नमो नमः प्रकेशमहोत्साहकारणायै नमो नमः महेशयुक्तनटनतत्परायै नमो नमः निजभर्गमुखाम्भोजचिन्तनायै नमो नमः वृषभध्वजविज्ञानभावनायै नमो नमः जन्ममृत्युजरारोगभञ्जनायै नमो नमः विधेयमुक्तविज्ञानसिद्धिदायै नमो नमः कामक्रोधादिषड्वर्गनाशनायै नमो नमः राजराजार्चितपदसरोजायै नमो नमः सर्ववेदान्तसंसिद्धसुतत्वायै नमो नमः श्रीवीरभक्तविज्ञाननिधानायै नमो नमः अशेषदुष्टदनुजसूदनायै नमो नमः साक्षात् श्रीदक्षिणामूर्तिमनोज्ञायै नमो नमः अयमेधाग्रसम्पूज्य महिमायै नमो नमः प्रजापतिसुतावेशाढ्यायै नमो नमः सुमबाणेक्षुकोदण्डमण्डितायै नमो नमः नित्यजयवनमाङ्गल्यमङ्गलायै नमो नमः महादेवसमायुक्तशरीरायै नमो नमः महादेवौत्सुक्यमहादेव्यै नमो नमः क्वचिदपि कुमाता न भवति पृथिव्यां पुत्रास्ते जननि बहवः सन्ति सरलाः परं तेषां मध्ये विरलतरलोहं तव सुतः मदीयोऽयं त्यागः समुदितमिदं नो तव शिवे पुत्रो जायेत क्वचिदपि कुमाता न भवति जगन्मातर्मातस्तव चरणसेवादरचिता नवादत्तं देवि द्रविणमतिभूयस्तव मया तथापि त्वं स्नेहं मयि प्रकुरुषे पुत्रो जायेत क्वचिदपि कुमाता न भवति परित्यक्त्वा देवान् विविधविधसेवा कुलतया पञ्चाशीते इदानीं चेन्मातस्तव यदि कृपानापि भविता विरालम्बो धरजननि गय्यामि शरणम् स्वपाको जल्पाको भवति मधुपाको त्वमगिरा गिरातङ्को रङ्को विहरति गिरङ्कोटिकनकैः प्रभापर्णे कर्णे विशति मधुवर्णे फलमिदं जनः को जानीते जननि जपनीयं जपविधौ चिताभस्मालेपो करलमशनं दिक्पटधरो जटाधारी कण्ठे भुजगविहारी पशुपतिः कपाली भूतेषु भवति जगदीशैकपदवी भवानि त्वत्पाणिग्रहणपरिपाठी फलमिदम् नमोक्षस्याकाङ्क्षा तदपि भववाञ्छापि तदमेन विज्ञानापेक्षा सुखेच्छापि न पुनः अतस्त्वां
संजातु मम मयि मृडानि रुद्राणि शिव शिव भवानीति जपतः नाराधितासि विधिना विधोपचारैः किं प्रोक्तमिन्द्रनपरेण कृतं प्रजोभिः श्यामे त्वमेव यदि किञ्चन मय्यनाथे वत्से कृपाकुतितमं ववरन्तमैव आपत्सुवर्णस्मरणं त्वदीयं करोमि दुःखे करुणाय नवेशि नैतच्छगत्वं मम भावयेभाः क्षुधा कृशान्ता जननीं स्वरन्ति जगदम्ब विचित्रमत्र किं परिपूर्ण करुणास्ति मयि अपराधपरम्परामृतं महिमाता समुपेक्षते सुतम् मत्समपातकी नास्ति मालक्ष्मी त्वत्समानैः एवं ज्ञात्वा महादेवी तथा योग्यं तथा कुरु यत्रैव मनो मदीयं तत्रैव तव स्वरूपं यत्रैव शिरो मदीयं तत्रैव पदं त्वयं यशः प्रज्ञां विद्यां बुद्धिं श्रियं बलम् आयुष्यं तेज आरोग्यं देहि मे परमेश्वरी। ಕುಂಕುಮಾರ್ಚನೆ ಮಾಡಿದಂತ ಆ ಕುಂಕುಮ ಪ್ರಸಾದವನ್ನ ಸಂಗ್ರಹಿಸಲಿಕ್ಕೆ ವಾಲಂಟಿಯರ್ಸ್ಗಳು ನೀವು ಕುಳಿತಲ್ಲಿಗೆ ಬರ್ತಾರೆ. ದಯವಿಟ್ಟು ಅವರ ತರುವಂತಹ ತಟ್ಟೆಯಲ್ಲಿ ಅದನ್ನ ಹಾಕಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಯಾರ ತಟ್ಟೆಯಲ್ಲಿ ಕಾಣಿಕೆ ಹಣವಿದೆಯೋ ಅದನ್ನ ಕೊಡೋಗ್ಲಿಕ್ಕೆ ಕೂಡ ವಾಲಂಟಿಯರ್ಸ್ ಬರ್ತಾರೆ. ಆ ತಟ್ಟೆಯಲ್ಲಿ ಅದನ್ನ ಹಾಕಿ ನಮ್ಮ ಜೊತೆ ಸಹಕರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಾಲಂಟಿಯರ್ಸ್ ಇದ್ರೆ ದಯವಿಟ್ಟು ಆ ತಟ್ಟೆಯನ್ನ ಬಳಿ ತಗೊಂಡೋಗಿ ಆ ಕುಂಕುಮವನ್ನ ಅದರಲ್ಲಿ ಸಂಗ್ರಹಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಆದಷ್ಟು ಬೇಗ. ಇವರಿಗೆ ಮಾಡಿದಂತಹ ಲಲಿತಾ ಸಹಸ್ರನಾಮ ಅರ್ಚನೆಯ ಬಗ್ಗೆ, ಅದೇ ರೀತಿಯಾಗಿ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರದ ಬಗ್ಗೆ ಎರಡು ಮಾತುಗಳನ್ನು ನಮ್ಮ ವಿದ್ವಾಂಸರಾದಂತಹ ತೇಜಶಂಕರ ಸೋಮಯಾಜಿಯವರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇವೆ.
ರಥಮಂದಿರದ ಎದುರುಗಡೆ ವಾಹನಗಳನ್ನು ಪಾರ್ಕಿಂಗ್ ಮಾಡಿದ್ದೀರಿ. ತಾವು ಅದನ್ನಲ್ಲಿಂದ ಸರ್ವದಾಸ್ಮಾಕಂ ಸನ್ನಿಧಿಂ ಪ್ರಿಯಾತ್. ಪರ್ವದಿನವಾದಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಮಾತೆಯರೆಲ್ಲರೂ ಕೂಡ ಆ ಭಗವತಿಯಾದಂತಹ ಮಹಾತ್ರಿಪುರ ಸುಂದರಿ ಶ್ರೀ ಲಲಿತಾರಾಜರಾಜೇಶ್ವರಿಯನ್ನ ಕುಂಕುಮದಿಂದ ಶ್ರದ್ಧಾಭಕ್ತಿಯಿಂದ ಅರ್ಚನೆಯನ್ನ ಮಾಡಿದ್ದಾರೆ. ಇಂತಹ ಒಂದು ಸಂದರ್ಭ ಅನ್ನುವಂಥದ್ದು ಪುನಃ ಪುನಃ ಬರುತ್ತಿರಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶಯ. ಕಾರಣ ಇಷ್ಟೇ, ಆ ಪರಮೇಶ್ವರಿ ರಾಜರಾಜೇಶ್ವರಿ, ಪಾರ್ವತಿ, ಗೌರಿ, ಕಾಳಿ, ಲಕ್ಷ್ಮಿ, ಸರಸ್ವತಿ ಹೀಗೆ ನಾನಾ ವಿಧವಾದಂತಹ ಹೆಸರುಗಳಿಂದ ಕರೆಯಲ್ಪಟ್ಟರೂ ಕೂಡ ಒಂದು ಅಂಶವನ್ನು ನಾವು ಗಮನಿಸಬೇಕು. ಏನು ಅಂತಂದರೆ, ಯಾವುದೇ ರೂಪ ಇರಲಿ, ಅದು ಮಹಾಕಾಳಿ ಹಾಗೆ ಅತ್ಯಂತ ಭಯಂಕರವಾಗಿರಲಿ, ಮಹಾಲಕ್ಷ್ಮಿಯಾಗಿ ಧನಧಾನ್ಯವನ್ನ ಸಮೃದ್ಧಿಯನ್ನ ಕೊಡುವವಳಾಗಿರಲಿ, ಸರಸ್ವತಿಯಾಗಿ ಒಳ್ಳೆಯ ಸದ್ಬುದ್ಧಿಯನ್ನ ಪ್ರೇರೇಪಣೆ ಮಾಡುವಂಥವಳಾಗಿರಲಿ, ಅಥವಾ ಶ್ರದ್ಧಾ ಮೇಧ ಶಕ್ತಿಯನ್ನು ಕೊಡುವಂಥವಳಾಗಿರಲಿ, ಅಥವಾ ಅತ್ಯಂತ ಸಣ್ಣ ಪುಟ್ಟ ಬಾಲಕಿಯಾಗಿ ಕುಮಾರಿಯ ರೂಪದಲ್ಲಿರಲಿ, ಒಂದು ಅಂಶವನ್ನ ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಇವೆಲ್ಲದರಲ್ಲೂ ಕೂಡ ಸಾಮಾನ್ಯವಾಗಿ ಇರುವಂತದ್ದೇನು, ಆ ತಾಯಿಯ ಹಣೆಯಲ್ಲಿ ಒಂದು ಮಂಗಳ ದ್ರವ್ಯದ ಸಂಕೇತವಾಗಿ ಕುಂಕುಮ. ಅಂದರೆ ಯಾವುದೇ ರೂಪದಲ್ಲಿದ್ದರೂ ಕೂಡ ಆ ತಾಯಿ ಆ ಸೌಮಂಗಲ್ಯ ಪ್ರದಾಯಕವಾದಂತಹ ಮಂಗಳ ದ್ರವ್ಯವನ್ನ ಸದಾಕಾಲ ಧರಿಸಿರುತ್ತಾಳೆ. ನಾವು ಕಾಳಿಯ ಕೈಯಲ್ಲಿ ಖಡ್ಗಗಳನ್ನು ನೋಡುತ್ತೇವೆ, ತ್ರಿಶೂಲವನ್ನು ನೋಡುತ್ತೇವೆ, ದುರ್ಗಾ ಅಂತ ಹೇಳಿ ಕರೆಯುವಾಗ ಸಿಂಹವಾಹಿನಿಯಾಗಿ ನೋಡುತ್ತೇವೆ. ಅದೇ ಸರಸ್ವತಿಯಲ್ಲಿ ಅದು ಕಾಣುವುದಿಲ್ಲ. ಆದರೆ ಯಾವುದೇ ರೂಪ ತೆಗೆದುಕೊಂಡರೂ ಕೂಡ ಆ ಕುಂಕುಮ ಅನ್ನುವಂಥದ್ದು ಅಲ್ಲಿ ಕಾಣಬರುವಂತಹ ವಿಚಾರ, ಕಂಡು ಬರುವಂತಹ ವಿಚಾರ. ಇದನ್ನ ಗಮನಿಸಬೇಕು. ಏನು ಅಂತಂದ್ರೆ, ಈಗಾಗಲೇ ನಾವು 1000 ಹೆಸರುಗಳಿಂದ ಆ ತಾಯಿಯನ್ನ ಅರ್ಚನೆ ಮಾಡಿದ್ದೇವೆ. ಆ 1000 ಹೆಸರುಗಳಲ್ಲಿ ನೀವೆಲ್ಲ ಗಮನಿಸಿರಬಹುದು, ಕೆಲವೊಬ್ಬರಿಗೆ ಅರ್ಥ ಆಗಿರಬಹುದು, ಕೆಲವರು ಹಾಗೆ ಹೇಳುವ ಒಂದು ತುಡಿತದಲ್ಲಿ, ಈ ಒಂದು ಅಕ್ಷರವನ್ನು ನಾನು ಬಿಡಬಾರದು ಅನ್ನುವ ತುಡಿತದಲ್ಲಿ ಅದರ ಅರ್ಥವನ್ನ ಗ್ರಹಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೂ ಕೂಡ ಹಲವಾರು ಕಡೆಗಳಲ್ಲಿ ಹಲವಾರು ನಮಗೆ ಅರ್ಥ ಆಗುವ ಅತ್ಯಂತ ಸುಲಭದ ವಿಚಾರಗಳಿದೆ. ಏನು ಅಂತಂದ್ರೆ, ಸುವಾಸಿನಿಯೇ ನಮಃ ಅಂತ ಬರುತ್ತೆ. ಸುವಾಸಿನಿ, ಸದಾಕಾಲ ಸುವಾಸಿನಿಯಾಗಿ ಇರುವಂಥವಳು ಆ ಭಗವತಿ ರಾಜರಾಜೇಶ್ವರಿ. ಅಷ್ಟು ಮಾತ್ರ ಅಲ್ಲ, ಸುವಾಸಿನ್ಯರ್ಚನ ಪ್ರೀತಾಯೇ ನಮಃ. ಮುಂದಿನ ನಾಮಯವೇ ಉಂಟು, ಸುವಾಸಿನ್ಯರ್ಚನ ಪ್ರೀತಾಯೇ ನಮಃ. ಇದಕ್ಕೆ 2 ರೀತಿಯ ಅರ್ಥವನ್ನು ಕಲ್ಪಿಸಬಹುದು. ಸಂಸ್ಕೃತದ ಶ್ರೀಮಂತಿಕೆ ಅದು. ಏನು ಅಂತಂದ್ರೆ, ಸುವಾಸಿನ್ಯರ್ಚನ ಪ್ರೀತಾಯೇ ನಮಃ ಅನ್ನುವ ಪದಕ್ಕೆ ಸುವಾಸಿನಿಯರಿಂದ ಅರ್ಚನೆಯಿಂದ ಸಂತುಷ್ಟಳಾಗುವವಳು. ಯಾರಾದರೂ ಸುವಾಸಿನಿ ತನ್ನನ್ನು ಅರ್ಚನೆ ಮಾಡಿದ್ರೆ ಅತ್ಯಂತ ಸಂತುಷ್ಟಳಾಗ್ತಾಳೆ ಆ ಭಗವತಿ ಎನ್ನುವ ಅರ್ಥ ಒಂದಾದರೆ, ಸುವಾಸಿನಿಯರನ್ನ ಪೂಜಿಸಿದರೆ ಆ ತಾಯಿ ಭಗವತಿ ಸುಪ್ರೀತರಾಗ್ತಾಳೆ ಅನ್ನುವ 2 ಅರ್ಥವನ್ನು ನಾವಿಲ್ಲಿ ಕಲ್ಪಿಸಿಕೊಳ್ಳಬಹುದು. ಹಾಗೆ 2 ರೀತಿಯ ಅಂಶಗಳಿದೆ. ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿ ಸಮಾನವಾಗಿ ಕುಳಿತು ಆ ತಾಯಿ ಭಗವತಿಯನ್ನು ಆರಾಧಿಸಿದಾಗ ಈ 2 ಅಂಶಗಳು ಇಲ್ಲಿ ಸಾನ್ನಿಧ್ಯಗೊಂಡಿದೆ. ನಾವು ಸುವಾಸಿನಿಯರು ತಾಯಿಯನ್ನು ಅರ್ಚಿಸಿದ್ದೇವೆ. ಪರಸ್ಪರ ಒಂದು ಸಹಬಾಳ್ವೆಯ ಮುಖಾಂತರವಾಗಿ, ಸಮಾನವಾಗಿ ಇರುವ ಮುಖಾಂತರವಾಗಿ ಒಬ್ಬರನ್ನೊಬ್ಬರು ಪೂಜಿಸಿದ ಭಾವನೆಯೊಂದಿಗೆ ಆ ತಾಯಿಯ ಸಂತುಷ್ಟಿಗೆ ಕಾರಣವಾಗಿದ್ದೇವೆ. ಜೊತೆಗೆ ಆ ತಾಯಿಯ ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ಏನು ಎನ್ನುವ ಅಂಶವನ್ನು ಗಮನಿಸಿದಾಗ ಹಲವಾರು ರೀತಿಯ ನಾಮಗಳು ನಮಗೆ ಸಿಗುತ್ತೆ. ಅದರಲ್ಲಿ ಸಾಮ್ರಾಜ್ಯದಾಯಿನಿ ಅಂತ ಬರ್ತದೆ. ಸಾಮ್ರಾಜ್ಯದಾಯಿನ್ಯೇ ನಮಃ ಅಂತ. ಸಾಮ್ರಾಜ್ಯವನ್ನ ಕೊಡಲು ಆಕೆಗೆ ಸಾಮರ್ಥ್ಯ ಉಂಟು. ನಾವು ಕೇಳುವಂಥದ್ದು ಏನು ಕೇಳಬಹುದು? ನಮಗೆ ಮನೆಯನ್ನು ಕೇಳಬಹುದು, ಅಥವಾ ಮನೆಯಲ್ಲಿ ಸಂಪತ್ತನ್ನು ಕೇಳಬಹುದು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೇಳಬಹುದು, ಅಥವಾ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೇಳಬಹುದು. ಇವೆಲ್ಲ ಆಕೆಗೆ ಲೆಕ್ಕವೇ ಅಲ್ಲ. ಯಾಕೆಂತಂದ್ರೆ
ಇಡೀ ಒಂದು ಸಾಮ್ರಾಜ್ಯವನ್ನೇ ನಮ್ಮ ಕೈಗೆ ನೀಡುವಷ್ಟು ಶಕ್ತಿ ಸಾಮರ್ಥ್ಯ ಇರುವಂತವಳು ಆ ಭಗವತಿ ರಾಜರಾಜೇಶ್ವರಿ. ಹಾಗಾಗಿ ಸಾಮ್ರಾಜ್ಯದಾಯಿನ್ಯೇ ನಮಃ ಅಂತ ಇದೆ. ಇನ್ನೊಮ್ಮೆ ಕೆಲವರಿಗೆ ಅನಿಸಬಹುದು, ಹಾಗಂತಾದ್ರೆ ಆ ತಾಯಿ ಅವಳಿಗೆ ಬೇಕಾದನ್ನ ಮಾತ್ರ ಕೊಡ್ತಾಳ? ಈಗ ನಮ್ಮ ಕೈಗೆ ನಮಗೆ ಹಾಗೆ ಅನಿಸ್ತದೆ. ಯಾರೋ ಒಬ್ರು ಬಂದು ನಮ್ಮ ಕೈಲಿ ಕೇಳಿದಾಗ, ನನ್ನ ಹತ್ರ ಈಗ ಒಂದು ಕಿತ್ತಳೆ ಹಣ್ಣು ಒಂದು ಅಷ್ಟು ಇದೆ, ಒಂದು ಚೀಲದಲ್ಲಿ ಕಿತ್ತಳೆ ಹಣ್ಣಿದೆ ಅಂತಂದ್ರೆ ನನ್ನ ಕೈಗೆ ಯಾರಾದ್ರೂ ಬಂದು ಕೇಳಿದ್ರೆ ನಾನು ಕಿತ್ತಳೆ ಹಣ್ಣನ್ನು ಕೊಡ್ಬೋದು, ನೀವು ಸೇಬಣ್ಣನ್ನು ಕೊಡಿದ್ರೆ ನನ್ನ ಕೈಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ಮೂಟೆ ಬೇಕಾದ್ರೂ ಅವರು ಕಿತ್ತಳೆ ಹಣ್ಣನ್ನು ಕೊಡ್ತಾರೆ ಅಂತ ಮತ್ತೊಬ್ಬರು ಮಾತನಾಡಿಕೊಳ್ಬಹುದು. ಆದ್ರೆ ಇನ್ನೊಂದು ಕಡೆಯಲ್ಲಿ ಯೋಚನೆ ಮಾಡಿದಾಗ ಸೇಬಣ್ಣನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೊಂದು ಹಣ್ಣನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಾಮ್ರಾಜ್ಯವನ್ನ ಕೊಡ್ತಾಳಷ್ಟೇ, ಬೇರೆ ಏನು ಕೇಳಿದ್ರೆ ಕೊಡ್ಲಿಕ್ಕೆ ಆಗುದಿಲ್ವಾ? ಹಾಗಲ್ಲ. ವಾಂಛಿತಾರ್ಥ ಪ್ರದಾಯಿನ್ಯೇ ನಮಃ ಅಂತ ಇದೆ. ಯಾವುದು ನಮ್ಮ ಇಚ್ಛೆ ಇದೆ, ಯಾವುದು ನಮ್ಮ ಆಸೆ ಇದೆ, ಆ ಎಲ್ಲಾ ಆಸೆಯನ್ನ ಪೂರೈಸುವವಳು ತಾಯಿ ಭಗವತಿ ಅಂತ. ಹಾಗಾಗಿ ವಾಂಛಿತಾರ್ಥ ಪ್ರದಾಯಿನ್ಯೇ ನಮಃ ಅಂತ ನಾವು ಅರ್ಚನೆ ಮಾಡಿದ್ದೇವೆ. ಅಂತಹ ಅರ್ಚನೆಯನ್ನ ಮಾಡಿ ಆ ತಾಯಿಯನ್ನ ಸಂತುಷ್ಟಗೊಳಿಸಿ ಆ ಎಲ್ಲ ಕುಂಕುಮವನ್ನ, ಮಂಗಳ ದ್ರವ್ಯವನ್ನ ತಾಯಿ ನಿನಗೆ ಅರ್ಪಣೆ ಅಂತ ನಾವೀಗ ಆ ತಾಯಿಯ ಬಳಿಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಜೊತೆಗೆ ನಮಗೆಲ್ಲ ಪರಮೇಶ್ವರ ಸದಾಶಿವ ಅನ್ನುವಂಥದ್ದು, ಆಕೆಯ ಆ ವ್ಯಕ್ತಿಯ ಸದಾಶಿವನ ಸಾಮರ್ಥ್ಯವನ್ನ ಕುರಿತು ಹೇಳುವಾಗ ಒಂದು ಸ್ವಾರಸ್ಯಕರವಾದಂತಹ ವರ್ಣನೆಯನ್ನು ಮಾಡಿದ್ದಾರೆ ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು. ನಾವೆಲ್ಲ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಹೇಳಿದ್ದೇವೆ. ಚಿತಾಭಸ್ಮಾಲಯಕೋ ಗರಲಮಶನಂ ದಿಕ್ಪಟಧರೋ ಅಂತ ಒಂದು ಶ್ಲೋಕ ಇದೆ. ಅತ್ಯಂತ ಸೊಗಸಾದಂತಹ ಒಂದು ಶ್ಲೋಕ ಇದು. ಯಾಕೆ ಅಂತಂದ್ರೆ ಈಶ್ವರನ ವರ್ಣನೆಯನ್ನ ಮಾಡೋಣ ಅಥವಾ ಈಶ್ವರನ ಒಂದು ಚಿತ್ರಣವನ್ನ ಗಮನಿಸುವುದಾದರೆ ಆತನಿಗೆ ಅಲಂಕಾರ ಮಾಡಿಕೊಳ್ಳಿಕ್ಕೆ ಏನಾದರೂ ಆಭರಣಗಳುಂಟ ಅಂತಂದ್ರೆ ಒಂದು ಸರ್ಪ, ಅಥವಾ ಆತ ದೇಹಕ್ಕೆ ಹಚ್ಚಿಕೊಂಡಿರುವಂಥದ್ದು ಸ್ಮಶಾನದ ಭಸ್ಮ, ಚಿತಾಭಸ್ಮವನ್ನ ಅವನು ಲೇಪನ ಮಾಡಿಕೊಂಡಿರುವಂಥದ್ದು. ಮತ್ತೆ ಅವನು ಸದಾ ಕಾಲ ಒಂದಲ್ಲ ಒಂದು ಕಡೆಗೆ ಭಿಕ್ಷೆಯನ್ನ ಬೇಡ್ತಾಳೆ. ಅನ್ನಪೂರ್ಣೆ ಅಂತ ಅವನು ಭಿಕ್ಷೆಯನ್ನ ಕೇಳದ ಅಂತ ಒಂದು ಗಮನಿಸಿದ್ದೇವೆ. ಹಾಗೆ ಭಿಕ್ಷೆಯನ್ನ ಇಟ್ಟುಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತೊಂದು ಕಪಾಲವನ್ನ ಧರಿಸಿದ್ದಾನೆ. ಕಪಾಲ ಅನ್ನುವಂಥದ್ದೇ ಭಿಕ್ಷಾ ಪಾತ್ರ ಯಾವುದೇ ಭಿಕ್ಷೆಯನ್ನ ಕೇಳಲಿಕ್ಕೆ ಸರಿಯಾದ ಪಾತ್ರೆಯೂ ಇಲ್ಲ, ಅವನು ಕಪಾಲವನ್ನ ಧರಿಸಿದ್ದಾನೆ. ಈ ರೀತಿಯಾಗಿ ಇರುವಂಥವನು ಚಿತಾಭಸ್ಮಾಲೇಕೋ ಗರಲವಶನಂ ದಿಕ್ಪಟದರೋ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ. ಭುಜಗಪತಿಹಾರಿ ಪಶುಪತಿ ಅಂತ ಹೇಳುವಾಗ ವಾಹನ ಸರಿಯಾದ ಅಂತಂದ್ರೆ ಒಂದು ಎತ್ತು ಮಾತ್ರ. ಹೀಗೆಲ್ಲ ಇದ್ದಾನೆ. ಅವನಿಗೆ ಯಾವ ಸಾಮರ್ಥ್ಯ ಇದ್ದ ಹಾಗೆ ಕಾಣುವುದಿಲ್ಲ. ಸರಿಯಾದ ವಸ್ತ್ರ ಇಲ್ಲ, ಸರಿಯಾದಂತಹ ಆಭರಣಗಳಿಲ್ಲ, ಸರಿಯಾದಂತಹ ಒಂದು ನಿವಾಸ ಅನ್ನುವಂಥದ್ದಿಲ್ಲ, ಸ್ಮಶಾನ ಅವನಿಗೆ ವಾಸಸ್ಥಳ. ಹೀಗೆಲ್ಲ ಇರುವಂತಹ ಪರಮೇಶ್ವರ ಯಾವ ಕಾರಣಕ್ಕಾಗಿ ಜಗದೀಶ್ವರ ಅಂತ ಕರೆಯಲ್ಪಡ್ತಾನೆ, ಯಾವ ಕಾರಣಕ್ಕಾಗಿ ಅವನು ಎಲ್ಲ ಲೋಕಕ್ಕೂ ಒಡೆಯ, ತ್ರಿಲೋಕಕ್ಕೆ ಒಡೆಯ ಅಂತ ಯಾವ ಕಾರಣಕ್ಕಾಗಿ ಪಡಿತಾನೆ ಅಂತಂದ್ರೆ ಸುಲಭವಾಗಿ ಶಂಕರ ಭಗವತ್ಪಾದಾಚಾರ್ಯರು ಹೇಳಿಬಿಟ್ರು. ಭವಾನಿ ತ್ವತ್ಪಾಣಿ ಗ್ರಹಣ ಪರಿಪಾಠಿ ಫಲವಿದಂ. ಆತ ಆ ರೀತಿ ಇದ್ದವನು ಹೌದು ತಾಯಿ, ಆದರೆ ನಿನ್ನನ್ನ ಮದುವೆಯಾದ್ನಲ್ಲ ಆಗ ಅವನಿಗೆ ಐಶ್ವರ್ಯ ಅನ್ನುವಂಥದ್ದು ಬಂದ್ಬಿಡ್ತು. ಇಡೀ ಜಗತ್ತಿನ ಐಶ್ವರ್ಯ ಎಲ್ಲವೂ ಕೂಡ ನಿನ್ನಲ್ಲಿ ತುಂಬಿಕೊಂಡಿದೆ. ಯಾವಾಗ ನಿನ್ನನ್ನ ಆ ಪರಮೇಶ್ವರ ತನ್ನ ಪತ್ನಿಯಾಗಿ ಪಡೆದುಕೊಂಡೋ ಆಗ ಆ ಎಲ್ಲಾ ಸಾಮರ್ಥ್ಯವೂ ಕೂಡ, ಎಲ್ಲಾ ಐಶ್ವರ್ಯವೂ ಕೂಡ ಅವನ ಪಾಲಾಯಿತು. ಹಾಗಾಗಿ ಅವನು ಈಗ ಜಗದೀಶ್ವರ, ಜಗತ್ತಿಗೆ ಒಡೆಯ ಎನ್ನುವಂತಹ ಸ್ಥಾನವನ್ನ ಪಡೆದಿದ್ದಾನೆ ಅಂತ. ಇಲ್ಲಿ ಒಂದು ಉತ್ಪ್ರೇಕ್ಷೆಯಾಗಿ ಹೇಳುವಂಥದ್ದೇನು ಅಂತಂದ್ರೆ ಆ ಶಿವ ಮತ್ತು ಶಕ್ತಿ ಅಥವಾ ಪಾರ್ವತಿ ಮತ್ತು ಪರಮೇಶ್ವರ ಇವರಿಬ್ಬರೂ ಕೂಡ ಅತ್ಯಂತ ಸಾಮೂಹಿಕದಲ್ಲಿ ಸೇರಿಕೊಂಡಿರುವವರು. ನಾವು ತಾಯಿಯನ್ನ ಆರಾಧನೆ ಮಾಡುವಂಥದ್ದು ಒಂದೇ, ಆ ಪರಮೇಶ್ವರನ್ನ ಆರಾಧನೆ ಮಾಡುವಂಥದ್ದು ಒಂದೇ. ಅವರಿಬ್ಬರ ಸಂಬಂಧ ಹೇಗೆ ಅಂತಂದ್ರೆ ಪದ ಮತ್ತು ಪದಕ್ಕೆ ಇರುವ ಅರ್ಥದ ರೀತಿಯಲ್ಲಿ. ಒಂದು ಪದಕ್ಕೆ ಆ ಪದದ ಅರ್ಥ ಇನ್ನೊಂದು ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಒಂದು ಭಾಷೆಯ ಯಾವುದೇ ಒಂದು ಪದವನ್ನ ನೋಡೋಣ, ಆ ಪದದ ಅರ್ಥ ಮತ್ತೊಂದು ಕಡೆ ಸಿಗೋದಿಲ್ಲ. ಉದಾಹರಣೆಗೆ ನೀನು ಅಂತ ಹೇಳುವಾಗ ನೀನು ಎನ್ನುವ ಪದವನ್ನ ಉಚ್ಚಾರಣೆ ಮಾಡಿದಾಗ ಯಾವ ಅರ್ಥ ಸಿಗುತ್ತೋ ಅದು ಬೇರೆ ಪದವನ್ನ ಉಚ್ಚಾರಣೆ ಮಾಡಿದಾಗ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಪದದ ಅರ್ಥ ಎಲ್ಲಿದೆ ಅಂದ್ರೆ ಅದು ಆ ಪದದಲ್ಲಿಯೇ ಇದೆ. ಆ ಪದವನ್ನ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪದ ಮತ್ತು ಆ ಪದದ ಅರ್ಥ ಹೇಗೆ ಯಾವಾಗಲೂ ಸಂಬಂಧಪಟ್ಟಿದ್ದಾಗಿರುತ್ತೋ, ಯಾವಾಗಲೂ ಒಟ್ಟಿಗಿರುತ್ತೋ ಅಷ್ಟು ಒಟ್ಟಾಗಿ ಆ ಪಾರ್ವತಿ ಪರಮೇಶ್ವರರು ಇರ್ತಾರೆ ಅನ್ನುವಂಥದ್ದು. ಹಾಗಾಗಿಯೇ ಕಾಳಿದಾಸ ಒಂದು ಮಾತನ್ನ ಹೇಳ್ತಾನೆ, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳಿ. ಅಂದ್ರೆ ಆ ಪಾರ್ವತಿ ಪರಮೇಶ್ವರರನ್ನ ನಾನು ನಮಸ್ಕಾರ ಮಾಡ್ತೇನೆ. ಯಾಕೆ ಅಂತ ಕೇಳಿದ್ರೆ ಅವರಿಬ್ಬರು ಸದಾಕಾಲ ಒಟ್ಟಿಗಿರಬಹುದು.
ತಂದೆ ಮತ್ತು ತಾಯಿ ಇವರಿಬ್ಬರನ್ನ ನಮಸ್ಕಾರ ಮಾಡಬೇಕು ಅಂತಂದ್ರೆ ಪರಸ್ಪರ ಇಬ್ಬರನ್ನ ಒಟ್ಟಿಗೆ ನಿಲ್ಲಿಸಿ ಹೇಗೆ ನಮಸ್ಕಾರ ಮಾಡ್ತೇವೋ ಅದೇ ರೀತಿಯಾಗಿ ಅವರಿಬ್ಬರನ್ನು ಕೂಡ ನಮಸ್ಕರಿಸುವಂಥದ್ದು ಅತ್ಯಂತ ಶ್ರೇಯಸ್ಪ್ರದವಾದಂತಹ ವಿಚಾರ. ಹಾಗೆ ನಾವು ಇಂದು ಕಾರ್ತಿಕ ಅಮಾವಾಸ್ಯೆಯ ಸಂದರ್ಭದಲ್ಲಿ ಆ ಪರಮೇಶ್ವರನನ್ನ ಬೆಳಿಗ್ಗೆ ಬಿಲ್ವಾರ್ಚನೆಗಳಿಂದ ನಾವು ಪೂಜಿಸಲ್ಪಟ್ಟಿದ್ದೇವೆ, ಪೂಜೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈಗ ಕುಂಕುಮಾರ್ಚನೆಯಿಂದ ಅರ್ಚನೆ ಮಾಡಿದ್ದೇವೆ. ಈ ಎಲ್ಲ ಸೇವೆಯೂ ಕೂಡ ಇವೆಲ್ಲವೂ ಕೂಡ ನಮ್ಮ ಭಕ್ತಿಯ ಪುರಸ್ಸರವಾಗಿ ಆ ಪರಮೇಶ್ವರನಲ್ಲಿ ಸೇರಲಿ, ಆ ಪರಮೇಶ್ವರ ಸುಪ್ರೀತನಾಗಿ ಸದಾಕಾಲ ನಮ್ಮನ್ನೆಲ್ಲ ಹರಿಸಲಿ ಎನ್ನುವುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸುತ್ತಾ ಈ ಎಲ್ಲ ಸೇವೆಯನ್ನ ಆ ಭಗವಂತನ ಪಾದ ಕಮಲಗಳಿಗೆ ಸಮರ್ಪಣೆ ಮಾಡೋಣ. ಎಲ್ಲರಿಗೂ ಕೂಡ ನಮಸ್ಕಾರ. ಈಗ ಲಲಿತಾದೇವಿಯನ್ನ ಆರಾಧಿಸುವ ಮೂಲಕ ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ದೇವಿಗೆ ಕೃತಜ್ಞರಾಗಿದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಮಂಗಳಾರತಿ ನೆರವೇರಲಿಕ್ಕೆ ಎಲ್ಲರೂ ಕುಳಿತುಕೊಂಡಲ್ಲಿ ಮಂಗಳಾರತಿಯನ್ನ ನೋಡಲಿಕ್ಕೆ ಅವಕಾಶ ಇದೆ. ಮಂಗಳಾರತಿಯ ನಂತರ ಫಲಹಾರ ಅಂದ್ರೆ ಉಪಹಾರದ ವ್ಯವಸ್ಥೆ ಇದೆ ದೇವಸ್ಥಾನದ ನಟರಾಜ ವೇದಿಕೆಯ ಹಾಲ್ನಲ್ಲಿ. ದಯವಿಟ್ಟು ಯಾರು ತಾವು ಭಾಗವಹಿಸಿದ್ದೀರಾ ನಿಮ್ಮಲ್ಲಿ ಕೆಲವರು ವಾಲಂಟಿಯರ್ಸ್ ಆಗಿ ಅದನ್ನು ನೀವೇ ಬಡಿಸಿಕೊಂಡು ನಾವು ಸುಧಾರಿಸಿಕೊಳ್ಬೇಕು. ಜೊತೆಗೆ ಅಲ್ಲಿ ಉಪಹಾರ ಕೂಡ ಇಲ್ಲಿಗೆ ಬನ್ನಿ, ಇಲ್ಲಿ ಈ ಪೂಜೆಯ ಪ್ರಸಾದವನ್ನ ಕೊಡುತ್ತೇವೆ. ಅದೇ ರೀತಿ ಮಳೆ ಬರುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಪ್ರಾರ್ಥನೆ ಮಾಡಿದ್ದೇವೆ ಗಣಪತಿ ಮತ್ತು ಮಹಾಲಿಂಗೇಶ್ವರನಿಗೆ, ಆದರೂ ಕೂಡ ದೇವರ ದೈವೈಕ್ಯ. ಈಗ ಅಲ್ಲಿ ದೀಪ ಉಳಿಸುವಂತ ದೀಪ ಪ್ರಜ್ವಲನೆ ಮಾಡುವಂತ ಕಾರ್ಯಕ್ರಮ ಕೂಡ ನೆರವೇರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮ ನಾವು ಭಾಗವಹಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ನಂತರ ದೇವರ ಬಲಿ ಹೊರಡಲಿಕ್ಕಿದೆ. ಮಾಮೂಲು ನಡೆಯುವಂತ ಬೇರೆ ಬೇರೆ ಉತ್ಸವಗಳು 10 ಜನ ಹಿರಿಯ ಮುತ್ತೈದೆಯರು ವೇದಿಕೆಗೆ ಬರಬೇಕು. 10 ಜನ ದೇವಿಗೆ ಮಂಗಳಾರತಿ ನೆರವೇರುತ್ತದೆ. ಬೇಗ ಬೇಗ ಹೊರಡಿ, ಮಳೆ ಬಂದರೆ ಕಷ್ಟ ಮತ್ತೆ ಬರುವುದಿಲ್ಲ. ಆದರೂ ಕೂಡ ಸಾಕಮ್ಮ, ಸಾಕು, ಅಪ್ಪ ಆಯ್ತಲ್ಲ, ಸಾಕು. ಎಲ್ಲರೂ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ ಕಾಣ್ತದೆ, ಎಲ್ಲರೂ ಚಂದ ಕಾಣ್ತದೆ. ಆದಿಲಕ್ಷ್ಮೀ ದೇವಿಗೆ ಭಾರತೀಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ. ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ. ಆದಿಲಕ್ಷ್ಮೀ ದೇವಿಗೆ ಭಾರತೀಯ ಎಂದಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ. ಭಾಗ್ಯ ತಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಬಾರಮ್ಮ. ಭಾಗ್ಯ ತಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ. ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ. ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ. ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮೀ ದೇವಿಗೆ ಭಾರತೀಯ ಎಂದಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಶ್ರೀರಾವ್ಯ ತನಯ
ಆರೇ ಕಮಲ ನಯನೆ ನಿಜ ಕಮಲ ವದನೆ. ಅಡ್ಡ ನಿಲ್ಬೇಡಿ, ಅಲ್ಲಿ ಇನ್ನೊಂದು ಕಾಣ್ಬೇಕಲ್ಲ. ಅಮ್ಮ ನೀವು ಸ್ವಲ್ಪ ಹಿಂದೆ ಬನ್ನಿ ಅಮ್ಮ. ತಾಯಿ ಲಲಿತಾದೇವಿಗೆ ಮಂಗಳಾರತಿಯ ಸೇವೆ ನಡೆದಿದೆ. ಭಾಗವಹಿಸಿದಂತ ಎಲ್ಲ ತಾಯಂದಿರು ಉಪಹಾರವನ್ನು ಸೇವಿಸಿ ಪುನಃ ಈ ವೇದಿಕೆ ಬರಬೇಕು. ಇಲ್ಲಿ ಪ್ರಸಾದ ವಿತರಣೆ ನೆರವೇರುತ್ತದೆ. ಅಲ್ಲಿ ಬಡಿಸಲಿಕ್ಕೆ ವಾಲಂಟಿಯರ್ಗಳು ನಿಮ್ಮಲ್ಲೇ ನೀವು ತಯಾರು ಮಾಡಿಕೊಳ್ಬೇಕು. ಆದಷ್ಟು ಬೇಗ ಫಲಹಾರವನ್ನು ಮುಗಿಸಿ ವೇದಿಕೆ ಮುಂಭಾಗದಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಳ್ಬೇಕು. ಈಗ ಈ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಶ್ರೀ ಪತಂಜಲಿ ಯೋಗ ಸಮಿತಿ ಪುತ್ತೂರು ಇವರ ಆಶ್ರಯದಲ್ಲಿ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಪತಂಜಲಿ ಸೇವಾ ಸಮಿತಿಯ ಭಜನಾಕಾರರು ವೇದಿಕೆಯಲ್ಲಿ ಬರಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಏನು ಲಕ್ಷದೀಪ ಉತ್ಸವ ದೇವಸ್ಥಾನದ 18 ಎಕರೆ ಜಾಗದಲ್ಲಿ ನಡೀತದೆ, ಅದರ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಇದೀಗ ನೆರವೇರಲಿಕ್ಕಿದೆ. ಹಣತೆ ಅಥವಾ ದೀಪ ಅಥವಾ ತಿಮಿರ ಬೇಕಾದವರಿಗೆ ದೇವಸ್ಥಾನದ ರಥ ಮಂದಿರದ ಎದುರುಗಡೆ ಒಂದು ಸ್ಟಾಲ್ ಇದೆ, ಅಲ್ಲಿ ಅದು ಮಾರಾಟಪಡುತ್ತದೆ. ಬೇಕಾದವರಲ್ಲಿಂದ ಪಡ್ಕೊಳ್ಬಹುದು. ದೇವಸ್ಥಾನದ ವತಿಯಿಂದ ಅದಕ್ಕೆ ಬೇಕಾದಂತ ಎಣ್ಣೆಗಳನ್ನ ಕೊಡಲ್ಪಡುತ್ತದೆ. ಫಲಹಾರಕ್ಕೆ ತಕ್ಷಣ ಹೋಗಿ ಬರಬೇಕು. ಪ್ರಸಾದಕ್ಕೆ ಆರಾಧ್ಯ ದೇವರಾದಂತ ಪುತ್ತೂರಿನ ಒಡೆಯ ಶ್ರೀ ಮಹಾತೋಮರ ಮಹಲಿಂಗೇಶ್ವರ ದೇವರಿಗೆ ವೈಭವದ ಲಕ್ಷದೀಪೋತ್ಸವದ ಸಡಗರ. ಇವತ್ತಿನ ಈ ಲಕ್ಷದೀಪೋತ್ಸವದ ಪ್ರಯುಕ್ತ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ 18 ಎಕರೆಗಳಲ್ಲಿ ದೇವರ ಲಕ್ಷದೀಪೋತ್ಸವದ ದೀಪ ಪ್ರಜ್ವಲನೆ ನೆರವೇರಲಿಕ್ಕಿದೆ. ಅಯ್ಯಪ್ಪ ಭಕ್ತ ಸಮಿತಿಯ ವತಿಯಿಂದ ಅಯ್ಯಪ್ಪನ ಗುಡಿಯ ವಟಾರದಲ್ಲಿ, ದೇವಸ್ಥಾನದ ಸಭಾಭವನದ ವಟಾರದಲ್ಲಿ ಪತಂಜಲಿ ಯೋಗ ಶಿಕ್ಷಣದ ಕಾರ್ಯಕರ್ತರು, ಶಿವನ ಮೂರ್ತಿಯ ವಟಾರದಲ್ಲಿ ಮಹಲಿಂಗೇಶ್ವರ ಭಜನಾ ಮಂಡಳಿ, ಟಿಯಾ ಸಮಾಜ ಮತ್ತು ಈಶ ವಿದ್ಯಾಲಯ ಇದರ ವತಿಯಿಂದ, ಅದೇ ರೀತಿ ದೇವಸ್ಥಾನದ ಕೆರೆಯ ಸುತ್ತ ಗುರುದೇವ ಒಡಿಯೂರು ಗ್ರಾಮ ವಿಕಾಸ ಸಮಿತಿಯವರು, ರಥಬೀದಿಯ ಮೊದಲ ಭಾಗದಲ್ಲಿ ನಿತ್ಯ ಕರಸೇವಕರು, ರಥಬೀದಿಯ ಮಧ್ಯದಿಂದ ಕೊನೆಯ ತನಕ ಹಾರ್ಟ್ ಆಫ್ ಲಿವಿಂಗ್, ದೇವಳದ ಎದುರು ಗೋಪುರದಲ್ಲಿ ಒಕ್ಕಲಿಗ ಗೌಡ ಸಮಾಜದವರು, ಗೋಶಾಲೆಯ ಬಳಿಯಲ್ಲಿ ಗೃಹರಕ್ಷಕ ದಳದವರು, ದೇವಸ್ಥಾನದ ಸುತ್ತ ಮುಂದೇಸಾಯ ದೇವಸ್ಥಾನದವರು, ಪಂಚಾಕ್ಷರಿ ಮಂಟಪದ ಮೊಗೇರ ಸಮಾಜದವರು, ಮೂಲನಾಗನ ಕಟ್ಟೆಯ ಬಳಿ ಶಿವಾಜಿ ಕ್ರಿಕೆಟ್ ತಂಡ, ರಥಮಂದಿರದ ಬಳಿ ರಕ್ತೇಶ್ವರಿ ಸಮಿತಿಯವರು, ಅದೇ ರೀತಿ ಕಂಬಳಕೆರೆಯ ಸುತ್ತಮುತ್ತ ಕಂಬಳ ಸಮಿತಿಯವರು. ಇನ್ನು ಸಾರ್ವಜನಿಕರು ಅಥವಾ ಸಂಘ ಸಂಸ್ಥೆಗಳು ಬಾಕಿ ಇದ್ರೆ ಇದು ಎಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ಅಲ್ಲಿ ಸೇರಿಕೊಳ್ಳಬಹುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ದಿಬಿಲೆ ಹಣತೆ ದೀಪಗಳು ಬೇಕಾದಲ್ಲಿ ರಥದ ಒಟ್ಟಿಗೆ ಅಂದ್ರೆ ರಥ ಮಂದಿರದ ಎದುರುಗಡೆ ಅಲ್ಲಿ ಸ್ಟಾಲ್ ಇದೆ, ಅಲ್ಲಿ ಬೇಕಾದಷ್ಟು ದೀಪಗಳು ಸಿಗ್ತದೆ, ಅಲ್ಲಿಂದ ತಾವು ಪಡ್ಕೊಳ್ಬಹುದು. ಆತ್ಮೀಯರೇ, ದೇವಸ್ಥಾನದ ಎದುರುಗಡೆ ಈಗಾಗಲೇ ಗೋಶಾಲೆ ಕೆಲವು ಸಮಯಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಈಗಾಗಲೇ ಸುಮಾರು 26 ಹಸುಗಳು ಆ ಗೋಶಾಲೆಯಲ್ಲಿದೆ. ಈ ಗೋಶಾಲೆಯಲ್ಲಿರುವಂತಹ ಹಸುಗಳಿಗೆ ಜೋಳದ ನೀಡುವಂತಹ ಮಹನೀಯರು ಅಥವಾ ಸಾರ್ವಜನಿಕರು ಇದ್ರೆ ದೇವಸ್ಥಾನದ ಕಚೇರಿ ತಿಳಿಸಿ ಅದನ್ನ ಕೊಡುವಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಬಹುದು. ಅದೇ ರೀತಿ ನಮ್ಮ ಧರ್ಮದಲ್ಲಿ ಹಲವು ಶ್ರೇಷ್ಠವಾದಂತಹ ದಾನಗಳು ಇದ್ದರೂ ಕೂಡ ಅದರಲ್ಲಿ ಅನ್ನದಾನ ಬಹಳ ವಿಶೇಷವಾದಂತಹ ಶ್ರೇಷ್ಠವಾದ ದಾನ ಎಂಬುದು ನಮ್ಮ ಹಿರಿಯರ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ದಿನ ಮಧ್ಯಾಹ್ನ ಅನ್ನಪ್ರಸಾದ ವಿತರಣೆ ಸುಮಾರು 1-1.5 ಜನಕ್ಕೆ ದಿನಂಪ್ರತಿ ನಡೀತಾ ಇದೆ. ಅದನ್ನ ಸುಸಜ್ಜಿತವಾದಂತಹ ಕಡೆಗಳಲ್ಲಿ ನೀಡಬೇಕೆಂಬಂತ ಉದ್ದೇಶವನ್ನ ಇಟ್ಟುಕೊಂಡಂತ ಆಡಳಿತ ಮಂಡಳಿ ದೇವಸ್ಥಾನದ ಎಡಭಾಗ ಅಂದ್ರೆ ದೇವಸ್ಥಾನದ ಕಚೇರಿಯ ಹಿಂದುಗಡೆಯಲ್ಲಿ ಈಗಾಗಲೇ ಅನ್ನಛತ್ರದ ಕಾಮಗಾರಿಗಳು ಬಹಳ ಭರದಿಂದ ನಡೆದಿದೆ. ಸುಮಾರು ಜನವರಿ ತಿಂಗಳ 3ನೇ ವಾರದಲ್ಲಿ ಈ ಅನ್ನಛತ್ರದ ಉದ್ಘಾಟನೆ ಕೂಡ ನೆರವೇರಲಿಕ್ಕಿದೆ.
ಈ ಅನ್ನಛತ್ರಕ್ಕೆ ಬೇಕಾದಂತ ಕಲ್ಲುಗಳಿರ್ಬೋದು, ಸಿಮೆಂಟ್ಗಳಿರ್ಬೋದು, ಹೊಯ್ಗೆ ಇರ್ಬೋದು, ಕಬ್ಬಿಣ ಇರ್ಬೋದು, ಇತ್ಯಾದಿಗಳನ್ನ ಕೊಡಲಿಕ್ಕೆ ಮನಸ್ಸಿರುವಂತವರು ದೇವಸ್ಥಾನದ ಕಚೇರಿಯಲ್ಲಿ ತಿಳಿಸಿ ಅಲ್ಲಿ ರಸೀದಿಯನ್ನು ಪಡ್ಕೊಳ್ಳಬೇಕು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್.
ಇಂಚ ಕೊಡ ಇಂಚ ಕೊಡ ada pada
ಈ ಒಂದು ಮಾತು. ರಥಬೀದಿಯಲ್ಲಿ ಹಣತೆ ದೀಪವನ್ನ, ಶಿಬಿರೆಯನ್ನ, ದೀಪವನ್ನ ಪ್ರಜ್ವಲನೆ ಮಾಡಿದ ನಂತರ ಹೊರಗಡೆ ಇರುವವರು ದಯವಿಟ್ಟು ಸ್ವಲ್ಪ ಹೊತ್ತು ಹೊರಗೆ ಇರಬೇಕು. ಎಲ್ಲ ಸಾರ್ವಜನಿಕ ಭಗವತ್ ಭಕ್ತರಿಗೆ ಅದನ್ನ ನೋಡುವಂತ ಒಂದು ಅವಕಾಶವನ್ನು ತಾವು ಕಲ್ಪಿಸಿಕೊಳ್ಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕುಂಕುಮಾರ್ಚನೆಯಲ್ಲಿ ಭಾಗವಹಿಸಿದಂತ ಎಲ್ಲ ತಾಯಂದಿರಿಗೆ ಪ್ರಬಂಧ ವಿತರಣೆ ಆಗ್ತದೆ.
ಮುಂಭಾಗದ ಕಟ್ಟೆಯಲ್ಲಿ ಕುಳಿತು ಕಟ್ಟೆ ಪೂಜೆಯನ್ನು ಸ್ವೀಕರಿಸಿದ ನಂತರ ತೆಪ್ಪದಲ್ಲಿ ತೆಪ್ಪೋತ್ಸವ ದೇವರನ್ನು ಕೊಂಡೊಯ್ಯುವ ಕ್ರಿಯೆಯಲ್ಲಿ 3 ಕೊಟ್ಟು ಮತ್ತು ತೆಪ್ಪದಿಂದ ಪುನಃ ಇಳಿದು ಪೂರ್ವ ಭಾಗದಿಂದ ದೇವರಕ್ಕೆ ಪ್ರವೇಶಿಸಿದೆ. ಆನಂತರ ನಾಮರೂಪದಿಂದ ನಡೆಯುವಂತಹ ಪೂಜಾ ವಿಧಾನಗಳು ನೆರವೇರಿಸಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಧರ್ಮೋತ್ಸವದ ಸಾಧನೆಯನ್ನು ಭಾಗವಹಿಸಬೇಕಾಗಿ ಮತ್ತು ಶ್ರೀ ದೇವರ ಪ್ರಸನ್ನಕ್ಕೆ ಪಾತ್ರರಾಗಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್. ದೇವರಿಗೆ ಶಿವರಾತ್ರಿ ಹಾಗೂ ಜಾತ್ರಾ ಸಂದರ್ಭ ಅಷ್ಟವಾದನ ಸೇವೆ ಪ್ರಾರಂಭ. ಮನೆ ಮನೆ ತಿರುಗುವ ಎಂಬ ಯೋಜನೆಯಲ್ಲಿ ನಗರದ 37 ವಾರ್ಡ್ಗಳಿಗೆ ಸಂಬಂಧಿಸಿದಂತೆ ದೇವರ ಆತ್ಮೀಯ ಭಾಗದಲ್ಲಿ
ಅಣ್ಣ ಇರೋಗ
आयुर्वेदिक बड़ी बड़ा मोबाइल जाने क्यों कर रहे हैं
ಮತ್ತು ಕಾರಿನ ನೀತಿಗೆ ಕಳ್ಕೊಂಡವರು ಮೈಕ್ ಬಂದು ಅದರ ಕಳ್ಕೊಳ್ಬಹುದು. ನಾನೇ ದಿನ ದೇವಸ್ಥಾನದ ಔಟ್ಲೈನ್ನಲ್ಲಿ ಕೊಡ್ತಕ್ಕಂಥ ನಾವು ಅದಕ್ಕೆ ಅದು ಕೂಡ ಕಳ್ಕೊಳ್ಳಿಕ್ಕೆ ಅವಕಾಶಗಳು ಇದೆ.
ಆರ್ಯನ್ ಚಂದ್ರಣ್ಣ ನಂಬರ್ ಹೇಳಿ ಚೇತು ಕ್ಯಾಮರಾ ಡಬಲ್ 9 ಡಬಲ್ 0 5 9 8 9 ಡಬಲ್ 9 ಡಬಲ್ 0 ಡಬಲ್ 0 5 9 8 9 8 9 4 5 ಚಂದ್ರಕಾಂತ್
ಆ್ಯಂಗಲ್ ಡಿವೈಡ್ ಹಾಕಿದ ಅವು ಈ ಪರತ್ತು ವೀಡಿಯೋ ತುಳಿ ಅಂತ ವೀಡಿಯೋ ತುಂಬ ಅವು ಆ್ಯಂಗಲ್ ಡಿವೈಡ್ ಹೊರಕ್ಕೆ ಕೇಬಲ್ ಬರುತ್ತಿದೆ
आपण आता आहे बघ याडे भावा अरे वरची आहे कडा कॅमेरावर
ಹೇಳ್ತಾರೆ ರೆಕಾರ್ಡ್ ಮಾಡ್ತಾರೆ. ಹಾಂ ಹೌದು ಹಾಂ ಬಿಚ್ಚಾಗ ಲೇಟ್ ಆಗ್ತದೆ. ಹಾಂ ವೈರ್ ಮಾಡಬೇಕು ಕೂಡಿ ಒಂದು ವೈರ್ ಕೆಲವು ಮಾಡ್ದಲ್ಲ ಹಾಂ ಯಾವ ಅವರು ಐನೂರು ಅವು ಅದು ಏನು ಪನ್ಪೆ
ಡೌಟು ಯಾವ 4 ಗಂಟೆ ಇದನ್ನು ಮಾಡಿ ಅಷ್ಟೇ 4 ಗಂಟೆ
అడ్మిట్ కార్డు ఉంది అవును రికార్డ్ అవునండి. రికార్డ్ అవునండి. ఇరకండి పోదు. ಸಂಜನೆ ನಿಜ ಮಾಡ್ಕಣ ಅದೇ ಬರ್ತೀವಿ ಅದು ಆಡೆ ಕೊಡ್ರಿ ಇಂದು ಅದು ಫೋನ್ ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್. ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್.
ಮತ್ತೆ ಬರುವ ಮೇಡಮ್ ಬರುವ ಅಲ್ಲ ಚೂರು ಬಡಿ ಇಟ್ಕೊಂಡ ಬರ್ಬಿಡ
ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್. ನಿಮ್ಮ ಮುಳಿಯಾದಲ್ಲಿ ಬಂಗಾರದ ಮೆರುಗು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದೆ. ಪುತ್ತೂರಿನ ಖ್ಯಾತ ಬಂಗಾರದ ಮಳಿಗೆ ಮುಳಿಯಾ ಕೇಶವ ಭಟ್ ಅಂಡ್ ಸನ್. ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೆ ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್.